ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಜೀವನದಲ್ಲಿ ಎಲ್ಲ ಘಟನೆಗಳು ನಾವು ಇಚ್ಛಿಸಿದಂತೆ ನಡೆಯುವುದಿಲ್ಲ. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಷ್ಟೋ ಘಟನೆಗಳು ಜೀವನದಲ್ಲಿ ಜರುಗ್ತವೆ. ಜೀವನದಲ್ಲಿ ಬಡತನ ಬರಬಹುದು, ಅಪಮಾನ ಬರಬಹುದು, ಸೋಲುಗಳಾಗಬಹುದು, ಸಾವು ಬರಬಹುದು. ಇಂಥ ಘಟನೆಗಳು ನಡೆದಾಗ ನಮ್ಮ ಹಿರಿಯರು ನಮಗೆ ಸಾಂತ್ವನದ ನುಡಿಗಳನ್ನು ಹೇಳ್ತಿರ್ತಾರೆ. ಏನಾಗಿದ್ದು ಮರೆತು ಬಿಡು, ಹೊಸ ಮನುಷ್ಯ ಆಗಿ ಬದುಕಬೇಕು ಅಂತ. ಏನಾಗಿದ್ದು ಮರೆತು ಬಿಡು, ಹೊಸ ಮನುಷ್ಯ ಆಗಿ ಬದುಕಬೇಕು. ಹೊಸ ಮನುಷ್ಯ ಆಗಿ ಬದುಕೋದಂದ್ರೆ ಏನು? ದಿವಸ ಬೆಳಗ್ಗೆದ್ದು ಕ್ಯಾಲೆಂಡರ್ ಪೇಪರ್ ಹರ್ಕೊಂತ ಕುಂದ್ರದ ಹೆಂಗೆ? ಹೊಸ ಮನುಷ್ಯನಾಗುವ ಬಗೆ ಹೇಗೆ? ಹೆಂಗೆ ಹೊಸ ಮನುಷ್ಯ ಆಗ್ತಾನ? ಏನು ಸೂರ್ಯನನ್ನು ಹೊಸಬನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಭೂಮಿಯನ್ನು ಹೊಸ ಭೂಮಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹರಿಯುವ ನದಿಗಳನ್ನು ಹೊಸ ನದಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ನನ್ನ ಹೊಸತನಕ್ಕಾಗಿ ಅವು ಹೊಸವಾಗಲಿಕ್ಕೆ ಸಾಧ್ಯ ಇದೆಯಾ? ಹೊಸ ಮನುಷ್ಯನಾಗುವುದು ಅಂದರೆ ಹೇಗೆ? ಯಾವುದರಿಂದ ಜೀವನದಲ್ಲಿ ಹೊಸತನ ಬರ್ತದೆ? ಬುದ್ಧ ಮೋಹದ ಹೆಂಡತಿ ಯಶೋಧರೆ ಮುಗ್ಧ ಮಗುವನ್ನು ಬಿಟ್ಟು ಕಾಡಿಗೆ ಹೋಗಿ ಕೆಲವು ವರ್ಷಗಳಾದ ಮೇಲೆ ಮರಳಿ ಅದೇ ರಾಜಧಾನಿಗೆ ಬರ್ತಾನೆ. ತನ್ನ ಮನೆಯ ಮುಂದೆ ಭಿಕ್ಷಕ್ಕೆ ಬಂದು ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಹೆಂಡತಿ ಗಂಡನನ್ನು ಗೊತ್ತಿಡಿತಾಳೆ. ಗೊತ್ತಿಡಿದು ಗಂಡನಿಗೆ ಕೇಳ್ತಾಳೆ, ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲ, ಕಾಡಿಗೆ ಹೋದೆ ನಾನು. ಯಾಕೆ ಹೋದ್ರಿ ಅಂತ ಕೇಳಿದ್ಲ. ಎಲ್ಲ ಸಾಮ್ರಾಜ್ಯವನ್ನು, ಸತಿಯನ್ನು, ಮುಗ್ಧ ಮಗುವನ್ನು ಬಿಟ್ಟು ಕಾಡಿಗೆ ಯಾಕೆ ಹೋದ್ರಿ? ಇಲ್ಲ, ಸತ್ಯವನ್ನು ಹುಡುಕ್ಲಿಕ್ಕಾಗಿ ಹೋದೆ. ಆವಾಗ ಯಶೋಧರೆ ಅಂತಾಳೆ, ಸತ್ಯ ಅನ್ನೋದು ಬರೀ ಕಾಡಿನಲ್ಲೇ ಇತ್ತೇನು, ಮನೆಯಲ್ಲಿಲ್ಲೇನು? ಸತ್ಯ ಅನ್ನೋದು ಬರೀ ಕಾಡಿನಲ್ಲೇ ಇತ್ತೇನು, ಮನೆಯಲ್ಲಿಲ್ಲೇನು? ಸತ್ಯ ಅನ್ನೋದು ಸರ್ವ ದೇಶ ಸರ್ವ ಕಾಲಗಳಲ್ಲಿರುವಂಥದ್ದು. ಸತ್ಯ ಅನ್ನೋದು ಎಲ್ಲ ಸ್ಥಳಗಳಲ್ಲಿರುವಂಥದ್ದು. ಬರೀ ಕಾಡಿನೊಳಗೈತಿ ಮನೆಯೊಳಗಿಲ್ಲ ಅಂದ್ರೆ ಅದು ಸತ್ಯವೇ ಅಲ್ಲ. ಮತ್ತು ನೀವೇನು ಕಾಡಿನೊಳಗೆ ಸತ್ಯ ಹುಡುಕಬೇಕಂತ ಹೋಗಿದ್ರಲ್ಲ, ಅದು ಮನೆಯಲ್ಲಿರಲಿಲ್ಲೇನು? ಪ್ರಶ್ನೆ ಆಗಿದೆ ನೋಡಿ. ಅಲ್ಲ, ಹೋಗೋರು ಹೋದ್ರಿ, ಹೇಳರೆ ಹೋಗಬೇಕಿಲ್ಲ. ಕೊನೆಗೆ ನಿಮಗೇನು ಬ್ಯಾಡ ಅಂತಿದ್ದಿಲ್ಲ, ನಮಸ್ಕಾರ ಮಾಡ್ತಿದ್ದೆ ನಾನು. ಕೊನೆಗೆ ಹೇಳಿ ಹೋಗಬೇಕಾಗಿತ್ತಲ್ಲ. ಆತು, ಹೋದವ್ರು ಹೋಗಿಬಿಟ್ಟಿದ್ರಿ, ಮತ್ತ್ಯಾಕೆ ಬರೋಕ್ಕೆ ಹೋಗಿದ್ರಿ ಅಂದ್ಲಕ್ಕೆ. ಹೋದವ್ರ ಹೋಗಿಬಿಟ್ಟಿದ್ರಿ, ಮತ್ತ್ಯಾಕೆ ಬರೋಕ್ಕೆ ಹೋದ್ರಿ? ಬುದ್ಧ ಅಂತಾನೆ, ಯಾರು ಹೋಗಿದ್ರಲ್ಲ ಮನೆ ಬಿಟ್ಟು, ಹೋದವ್ ಬಂದಿಲ್ಲ, ಬಂದವ್ ಹೋದವಲ್ಲ ಅಂತ. ಯಾರು ಮನೆ ಬಿಟ್ಟು ಹೋಗಿದ್ರಲ್ಲ, ಹೋದವ್ ಬಂದಿಲ್ಲ, ಬಂದವ ಹೋದವಲ್ಲ. ಹೋಗಿದ್ದು ಪತಿ ಸಿದ್ಧಾರ್ಥ, ಬಂದವ ಭಿಕ್ಷು ಬುದ್ಧನಾಗಿ ಬಂದಾನಷ್ಟೇ, ಭಿಕ್ಷ ಆಗಿ ಬಂದಾನ. ಏನು ಬದಲಾವಣೆ ಆಯ್ತಿಲ್ಲಿ? ಏನು ದೇಹ ಬದಲಾಗಿತ್ತೇನು? ಸಿದ್ಧಾರ್ಥ ಬುದ್ಧನಾದನಲ್ಲ, ಅವನ ದೇಹ ಬದಲಾಗಿರಲಿಲ್ಲ. ಸಿದ್ಧಾರ್ಥನನ್ನು ಬುದ್ಧನನ್ನಾಗಿ ಮಾಡಿದ್ದು ಅವನ ವಿಚಾರ ಬದಲಾವಣೆಯಾಗಿದ್ದಕ್ಕೆ ಬುದ್ಧನಾಗಿದ್ದಷ್ಟೆ. ಜೀವನದಲ್ಲಿ ಹೊಸತನ ಯಾವಾಗ ಬರ್ತೈತಿ ಅಂದರೆ, ಯಾವಾಗ ನಿನ್ನ ವಿಚಾರದಲ್ಲಿ ಹೊಸತನ ಬರ್ತೈತಿ ಆವಾಗ ಜೀವನದಲ್ಲಿ ಹೊಸತನ ಬರ್ತೈತಿ. ಯಾವಾಗ ಜೀವನ ಬರೀ ಹಳೆಯದನ್ನು ನೆನಪು ಮಾಡ್ಕೊತ ಕುಂದಿರ್ತೈತಿ, ಜೀವನ ಹಳೇದಾಗ್ತೈತೆ ಅಷ್ಟೆ. ಜೀವನ
ಹಳೆಯದು ಇಲ್ಲ, ಹೊಸದು ಇಲ್ಲ. ನಮ್ಮ ವಿಚಾರಗಳ ಮೇಲೆ ಜೀವನ ಹಳೆಯದು ಹೊಸದಷ್ಟೆ. ನಿನ್ನ ವಿಚಾರ ಚಲೋ ಇತ್ತು, ಜೀವನ ಚಲೋ ಆಗ್ತೈತಿ. ನಿನ್ನ ವಿಚಾರ ಕೆಟ್ಟಿತ್ತು, ಜೀವನ ಕೆಟ್ಟಾಗ್ತೈತೆ ಅಷ್ಟೆ. ಜೀವನ ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ನಿನ್ನ ವಿಚಾರಗಳ ಮೇಲೆ ನಿನ್ನ ಜೀವನ ಅವಲಂಬಿತ ಆಗೈತಿ. ನಿನ್ನ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ಬಂದು ನಿನ್ನ ಜೀವನ ಒಳ್ಳೆಯದಾಗ್ತೈತಿ. ನಿನ್ನ ಜೀವನದಲ್ಲಿ ಕೆಟ್ಟ ವಿಚಾರಗಳು ಬಂದು ಕೆಟ್ಟದ್ದಾಗ್ತೈತೆ ಅಷ್ಟೆ. ಈಗ ಮನ್ಯಾಗ ಗಡಿಗೆ ಇರ್ತಾವೆ, ಮಣ್ಣಿನ ಗಡಿಗೆ. ನೀವು ಅದ್ರಾಗ ಹಾಲು ಹಾಕಿಟ್ರೆ ಹಾಲಿನ ಗಡಿಗೆ, ನೀವು ಗಡಿಗ್ಯಾಗ ಮೊಸರು ಹಾಕಿಟ್ರೆ ಮೊಸರಿನ ಗಡಿಗೆ, ಮುಸ್ರಿ ಹಾಕಿದ್ರೆ ಮುಸ್ರಿ ಗಡಿಗೆ ಅಷ್ಟೇ. ಗಡಿಗೆ ತಪ್ಪಿಲ್ಲ, ಹಾಕೋರು ತಪ್ಪೈತೆ ಅಷ್ಟೇ ಅದ್ರಾಗ. ಹಂಗೆ ಇದು ದೇಹ ಅನ್ನೋದೊಂದು ಗಡಿಗಿದು ಅಷ್ಟೇ. ನೀವು ಒಳ್ಳೆಯ ವಿಚಾರಗಳನ್ನು ಹಾಕಿದ್ರೆ ಒಳ್ಳೆಯ ಜೀವನ, ಕೆಟ್ಟ ವಿಚಾರಗಳನ್ನು ಹಾಕಿದ್ರೆ ಕೆಟ್ಟ ಜೀವನ ಅಷ್ಟೇ. ಲೈಫ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಥಾಟ್ಸ್. ಜೀವನ ಅಂದ್ರೆ ಏನಲ್ಲ, ನಮ್ಮ ವಿಚಾರಗಳೇನದವಲ್ಲ ಅದರ ರಿಫ್ಲೆಕ್ಷನ್, ಅದರ ಪ್ರತಿಬಿಂಬ ಇದು ಜೀವನ. ಬೆಳಿಗ್ಗೆ ಎದ್ದಾಗ ಮನುಷ್ಯ ಹುಟ್ಟುತ್ತಾನಲ್ಲ, ಹುಟ್ಟುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಜನನವೂ ಸಹಿತ ನಿರಾಕಾರ ಐತಿ. ಸಾವು ಬೇರೆ ಬೇರೆ ಐತಿ. ಜನನ ನಿರಾಕಾರ ಐತಿ, ಸಾವು ಬೇರೆ ಬೇರೆ ಐತಿ. ಯಾಕಂದ್ರೆ ಹುಟ್ಟುವಾಗ ಯಾರೂ ಹಣೆಯ ಮೇಲೆ ಲೇಬಲ್ ಬರ್ಕೊಂಡು ಇವರು ಬುದ್ಧ, ವಿವೇಕಾನಂದ, ಬಸವಣ್ಣ, ರಾಮಕೃಷ್ಣ ಪರಮಹಂಸರು ಅಂತ ಯಾರೂ ಹಣೆ ಮೇಲೆ ಬರ್ಕೊಂಡು ಬಂದಿಲ್ಲ. ಇಲ್ಲಿ ಬಂದ ಆಗ್ಯಾರಲ್ಲ, ಎದರಿಂದ ಆಗ್ಯಾರಂದ್ರೆ ವಿಚಾರಗಳಿಂದ ಆಗ್ಯಾರಷ್ಟೆ. ದೊಡ್ಡ ವಿಚಾರ ಬಂದಿದ್ದಕ್ಕೆ ದೊಡ್ಡವರಾಗ್ಯಾರ, ನಮಗೆ ಸಣ್ಣ ವಿಚಾರ ಇದ್ದಿದ್ದಕ್ಕೆ ಸಣ್ಣವರಾಗಿವೆ ಅಷ್ಟೇ. ದೊಡ್ಡವರು ಸಣ್ಣವರು ಇಲ್ಲ, ವಿಚಾರ ದೊಡ್ಡದಿತ್ತು ದೊಡ್ಡವರು, ವಿಚಾರ ಸಣ್ಣದಿತ್ತು ಸಣ್ಣವರಷ್ಟೆ. ಎಜುಕೇಷನ್ ಈಸ್ ನಾಟ್ ಅಬೌಟ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಅಬೌಟ್ ಎನ್ಲೈಟನ್ಮೆಂಟ್. ಶಿಕ್ಷಣ ಅಂದ್ರೆ ಏನಲ್ಲ, ಶಿಕ್ಷಣ ಅಂದ್ರೆ ಉದ್ಯೋಗ ಕೊಡೋದಲ್ಲ. ಶಿಕ್ಷಣ ಅಂದ್ರೆ ಮನುಷ್ಯನೊಳಗೆ ಚಲೋ ವಿಚಾರ ತುಂಬೋದು. ನಾವೇನು ತಿಳ್ಕೊಂಡಿವಿ, ಶಿಕ್ಷಣ ಅಂದ್ರೆ ಕಿಶ ತುಂಬೋದಂತ ತಿಳ್ಕೊಂಡಿವಿ. ಶಿಕ್ಷಣ ಅಂದ್ರೆ ಕಿಶ ತುಂಬೋದಲ್ಲ, ಶಿಕ್ಷಣ ಅಂದ್ರೆ ತಲೆ ತುಂಬೋದಲ್ಲ. ಶಿಕ್ಷಣ ಅಂದ್ರೆ ಎದ್ಯಾಗ ಚಲೋ ವಿಚಾರ ತುಂಬೋದು ಮೊದಲು, ಅದು ನಿಜವಾದ ಶಿಕ್ಷಣ. ಅದು ನಮ್ಮದು ಹೆಂಗಾಗೈತಿ ಅಂದ್ರೆ, ಈಗ ಜಾಗೃತ ಅದೇ, ಇಲ್ಲಿ ಜಾಗೃತಾವಸ್ಥೆಯಲ್ಲಿ ನೂರಾರು ವಿಚಾರಗಳು ನಮಗೆ ಬೇಕೋ ಬೇಡೋ ಬರ್ತಾವಿಲ್ಲ. ಮತ್ತೆ ಮಕ್ಕೊಂಡಿರ್ತೀವಿ, ಕನಸಿನ್ಯಾಗ ಮತ್ತೆ 100 ವಿಚಾರಗಳು. ನಿದ್ದೆ ಹತ್ತದೊಳಗೆ ವಾಸನೆಯ ರೂಪದಲ್ಲಿ ವಿಚಾರಗಳು, ಅಜ್ಞಾನ ರೂಪದಲ್ಲಿ ಉಳಿದಿರ್ತೈತಿ ಒಳಗೆ ವಿಚಾರ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ವಿಚಾರಗಳು ಶುರು ಮಾಡ್ತೀವಿ. ಈಗೊಂದು ನೀವು ರೈತರು ಏನೋ ಒಂದು ಲೋಡ್ ತುಂಬ್ಕೊಂಡು ಹೋಗ್ತೀರಿ ಅಡತಿ ಅಂಗಡಿಗೋ ಕಿರಾಣಿ ಅಂಗಡಿಗೋ, ಅದನ್ನು ಇಳಿಸಿ ಬೇರೆ ತುಂಬ್ತೀರಿಲ್ಲ. ಮೊದಲು ಇದ್ದಿದ್ದು ಲೋಡ್ ತುಂಬಿ ಇಳಿಸಿ ಲಾರ್ಯಾಗ ಒಯ್ದಿದ್ರಂದ್ರೆ ಅದನ್ನು ಇಳಿಸಿ ಮತ್ತೆ ಬೇರೆ ಮಾಲ್ ತುಂಬ್ತೀರಿ, ಹಾಕೊಂಬರ್ತೀರಿ. ಆದರೆ ಮನುಷ್ಯನ ತಲೆ ಲೋಡ್ ಹಂಗಲ್ಲ. ಜಾಗ್ರದೊಳಗೆ ಒಂದಿಷ್ಟು ವಿಚಾರಗಳು ಬಂದಾವ, ಸ್ವಪ್ನದೊಳಗೆ ಬಂದಾವ, ಸುಸುಪ್ತಿಯೊಳಗೆ ಅದಾವ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ನಿನ್ನೆವೇನು ಅನ್ಲೋಡ್ ಮಾಡೇ ಇಲ್ಲ, ಮತ್ತು ಹೊಸವು ತುಂಬಿದ್ದಂಗೆ. ಯಾಕೆ ವಿಚಾರಗಳಿಗೆ ಅಷ್ಟು ಪ್ರಾಮುಖ್ಯತೆ ಅಂದ್ರೆ, ಈಗ ನೀವೊಂದು ಬಾವಿ ಇರ್ತೈತಿ, ಬಾವಿಯೊಳಗೊಂದು ಸಣ್ಣ ಹಳ್ಳ ಒಗೆರಿ, ಆ ಹಳ್ಳದ ತರಂಗ ಬಾವಿ ತುಂಬ ತೊಗೊತೈತದು. ಬಾವಿ 30 ಫೀಟ್ ಬೈ 30 ಫೀಟ್ ಐತಿ, ಒಗೆದಿದ್ದು ಸಣ್ಣ ಅರ್ಧ ಇಂಚಿನ ಹಳ್ಳ. ಅರ್ಧ ಇಂಚಿನ ಹಳ್ಳದ ತರಂಗ ಹೆಂಗೆ ಇಡೀ ಬಾವಿ ತುಂಬತೈತೋ, ಬಾವಿಯ ದಂಡಿಗೆ ಮುಟ್ತೈತೋ, ಹಾಗೆ ಮನುಷ್ಯನ ತಲೆಯಲ್ಲಿ ಬಿದ್ದ ವಿಚಾರದ ತರಂಗ ಅವನ ಬದುಕಿನ ತುಂಬ ಮುಟ್ತೈತಿ. ಅದಕ್ಕೆ ಒಳ್ಳೆಯ ವಿಚಾರಗಳು ಬಿದ್ದರೆ ಒಳ್ಳೆಯ ತರಂಗಗಳು ಮುಟ್ತಾವ, ಕೆಟ್ಟ ವಿಚಾರ ಬಿತ್ತಂದ್ರೆ ಕೆಟ್ಟ ತರಂಗಗಳು ಮುಟ್ತಾವ ಅಷ್ಟೆ. ವಿಚಾರಗಳ ಮೇಲೆ ಅವಲಂಬಿತ ಆಗಿರ್ತದೆ. ವಿಚಾರಗಳು ಬರಬೇಕು ಚಲೋ ಮನುಷ್ಯ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಇದ್ದ. ಕಣ್ಣಿಲ್ಲದ ವ್ಯಕ್ತಿ ದೇವಸ್ಥಾನಕ್ಕೆ ಹೊಂಟಿದ್ದ. ಯಾರೋ ಒಬ್ಬರು ಅವನು ನಿಂದ್ರಿಸಲಿಗೆ ಹೊಂಟಿ ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಹೊಂಟಿನಂದ. ನಕ್ರವ್ರು, ಅಲ್ಲ ನಿನಗ ಕಣ್ಣು ಕಾಣೋದಿಲ್ಲ, ದೇವಸ್ಥಾನಕ್ಕೆ ಹೊಂಟಿಯಲ್ಲ, ದೇವ್ರನ್ನೇನರ ನೋಡ್ತೀಯನ್ ನೀನಂತ. ಇಲ್ಲ ಅಂದವ. ಮತ್ತು ದೇವಸ್ಥಾನಕ್ಕೆ ಎದಕ್ಕೆ ಹೋಗ್ತೇನೆ ನೀನು? ಅಲ್ಲ, ನಾನು ದೇವರನ್ನು ನೋಡೋದಿಲ್ಲ, ದೇವರು ನನಗೆ ನೋಡ್ತಾನನ್ನುವ ಭರವಸೆಯಿಂದ ದೇವಸ್ಥಾನಕ್ಕೆ ಹೋಗ್ತೇನೆ ನಾನು.
ಇದು ವಿಚಾರ ಹೇಳ. ಮನುಷ್ಯನ ವಿಚಾರ ಅವನ ಬದುಕಿನ ಮೂಲ ಬುನಾದಿ. ನಮ್ಮ ವಿಚಾರ ಹೆಂಗಾಗ್ಯಾವಂದ್ರೆ, ನಮ್ಮ ವಿಚಾರಗಳು ಕೆಟ್ಟವು. ಬೆಳಗ್ಗಿಂದ ಸಾಯಂಕಾಲದವರೆಗೆ ನಮ್ಮ ವಿಚಾರ ಹೆಂಗಂದ್ರೆ, ನಾವು ಹೇಳೋದು ಎಲ್ಲರ ಮುಂದೆ ಹೇಳುವ ಹಾಡು ಹೆಂಗಂದ್ರೆ, ಏನು ರೀ ಜೀವನ ಸಾಕಾಗಿಬಿಟ್ಟೈತೆ, ನಮಗೆ ಜೀವನ ಸಾಕಾಗೈತಿ, ಏನು ಎಷ್ಟು ದುಡಿತೀವಿ, ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತೋದಿಲ್ಲ, ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತೋದಿಲ್ಲ, ಬರ್ರ ಬುಷ್ ಅಂತಾರೆ ಅನ್ನೋದಿಲ್ಲ. ನಾವೆಷ್ಟು ಚಲೋದು ಮಾಡ್ತೀವಿ ರೀ, ಮಂದಿ ನಮಗೆ ಭಾಳ ಕೆಟ್ಟದ್ದು ಮಾಡುತ್ತಾರೆ. ನಾವೆಲ್ಲ ಎಷ್ಟು ಮಂದಿಗೆ ಒಳ್ಳೇದು ಮಾಡ್ತೀವಿ, ನಮಗೆ ಮಂದಿ ಕೆಟ್ಟದ್ದು ಮಾಡುತ್ತಾರೆ. ನಾವೆಷ್ಟು ದೇವರು ದಿಂಡ್ರು ಅಂತ ಎಲ್ಲ ನಡ್ಕೊತೀವಿ, ನಮಗೇನು ಒಳ್ಳೇದಾಗೈತೆ ರೀ ಜೀವನದಾಗ? ಯಾರು ಇಲ್ಲ ನೋಡ್ರಿ, ನಮ್ಮ ಪಾಲಿಗೆ ದೇವರಿಲ್ಲ ದಿಂಡ್ರಿಲ್ಲ. ಇಷ್ಟು ನಿರಾಶೆಯಿಂದ ಮನುಷ್ಯ ಬದುಕಕತ್ತಾನಲ್ಲ. ವಿಚಾರ ಮಾಡಕತ್ರ ಜ್ಞಾನಿಗಳು ಋಷಿಗಳು, ಯಾಕೆ ಮನುಷ್ಯ ಇಷ್ಟು ನಿರಾಶೆಯಿಂದ ಬದುಕ್ತಾನ? ನೀವು ನಿಸರ್ಗ ನೋಡ್ರಿ ಎಷ್ಟು ಚಂದ ಬದುಕ್ತೈತೆ ಅದು. ಈಗೊಂದು ನವಿಲಿರ್ತೈತೆ, ನವಿಲು ಕುಣ್ಯಾಕೆ ಶುರು ಮಾಡ್ತೈತಿ. ಯಾವಾಗಂದ್ರೆ ಮಳಿನೇ ಬಂದಿಲ್ಲ ಅದಕ್ಕೆ, ಬರೀ ಮೇಘಗಳ ಗರ್ಜನೆ ಆದ್ರೆ ಸಾಕು ಕುಣಿತೈತೆ ನವಿಲಿಗೆ ಮಳೆ ಬರ್ಬೇಕಂತಿಲ್ಲ, ಬರೀ ಮೇಘಗಳ ಗರ್ಜನೆ ಆದ್ರೆ ನವಿಲು ಕುಣ್ಯಾಕೆ ಶುರು ಮಾಡ್ತೈತಿ. ಕೋಗಿಲೆ ಮಾವಿನ ಗಿಡದಾಗ ಮಾವಿನ ಹಣ್ಣು ಬಿಟ್ಟಿಲ್ಲ, ಬರೀ ಚಿಗುರು ಬಿಟ್ಟೈತಿ, ಚಿಗುರು ಬಿಟ್ಟರೆ ಹಾಡಕ್ಕೆ ಶುರು ಮಾಡ್ತೈತೆ. ನವಿಲ ಮಳೆ ಬಂದಿಲ್ಲ, ಮೇಘಗಳ ಗರ್ಜನೆ ಆದ್ರೆ ನವಿಲ ಕುಣ್ಯಾಕೆ ಶುರು ಮಾಡೈತಿ. ಮಾವಿನ ಹಣ್ಣು ಬಂದಿಲ್ಲ, ಬರೀ ಚಿಗುರು ಬಂದ್ರೆ ಚಿಗುರು ತಿಂದು ಕೋಗಿಲೆ ಹಾಡಕ್ಕೆ ಶುರು ಮಾಡೈತಿ. ಇವ ಮನುಷ್ಯ ಅಳಾಕತ್ತಿದ್ದೆ. ಅವ ಕೇಳ್ದ ದೇವ್ರು, ಅಲ್ಲೋ ಅದಕ್ಕೆ ಮಳೆ ಸಹಿತಿಲ್ಲ, ಬರೀ ಗರ್ಜನೆ ಮಾಡಿದ್ರೆ ಕುಣ್ಯಾಕತ್ತೈತಿ ನವಿಲ್ಲ, ಅದಕ್ಕೆ ಮಾವಿನ ಹಣ್ಣು ಕೊಟ್ಟಿಲ್ಲ, ಬರೀ ಚಿಗುರು ಕೊಟ್ಟಿನಿ ಹಾಡಾಕತ್ತೈತಿ ಕೋಗಿಲೆ, ನಿನ್ನ ಮನ್ಯಾಗ ಹಣ್ಣು ತಂದು ಒಟ್ಟಿನಿ, ಆದರೂ ಅಳಾಕತ್ತಿ ಅಲ್ಲಿ ಯಾಕ? ಇನ್ನೂ ರೇಟ ಬಂದಿಲ್ಲ ಹಣ್ಣಿಂದಂತೇವ. ಇವ ರೇಟ್ ನೋಡ್ಕೊಂತ ಕುಂತಾನ. ಅವ ದೇವ್ರು ಕೇಳ್ದಲ್ಲೋ, ನಿಮಗೇನು ಮಳೆ ಕೊಟ್ಟಿಲ್ಲ, ಬರೀ ಗರ್ಜನೆಗೆ ನೀ ಕುಣಿತಿ, ಬರೀ ಚಿಗುರು ಕೊಟ್ಟರೆ ಚಿಗುರು ತಿಂದು ಹಾಡಾಕತ್ತಿ, ಇವನಿಗೆ ಹಣ್ಣು ಕೊಟ್ಟಿನಿ ಅಳಾಕತ್ತಾನಲ್ಲಿ ಯಾಕ? ಅವೆರಡೂ ಕೂಡಿ ಹೇಳ್ದು ಅಂತ ದೇವ್ರಿಗೆ. ಈಗ ಇವ ಒಬ್ಬನೇ ಹಿಂಗಿಲ್ಲ, ಪೂರ ಇವ್ರ ಜಾತಿನೇ ಹಿಂಗೈತಂದು. ಮತ್ತು ನೀ ತಪ್ಪು ತಿಳ್ಕೊಂಡು ಇವ ಒಬ್ಬನೇ ಹಿಂಗದಾನಂತ ತಿಳ್ಕೊಂಡು. ಇವ ಒಬ್ಬನೇ ಅಲ್ಲ, ಇವ್ರ ಪೈಕಿ ಏನದಾರಲ್ಲ ಅಷ್ಟು ಇವ್ರ ಜಾತಿನ ಹಿಂಗೈತೆ ಪೂರ. ಇದು ನೀ ಏನು ಕೊಟ್ಟರು ಇವ್ರು ಎಂದೂ ನಕ್ಕೊಂತಿಲ್ಲ ಇವರು. ಅಲ್ಲ ಮುಂದೆ ಏನು ಮಾಡ್ಬೇಕಂದು ದೇವ್ರು, ಏನೂ ಮಾಡೋದಿಲ್ಲ, ಜಾಗ ಖಾಲಿ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನೀ ಕುಂತಂದ್ರೆ ನಿನ್ನ ತಲೆ ಕೆಡಿಸ್ತಾರೆ ಅವರು. ಇನ್ನೊಂದು ಸ್ವಲ್ಪ ಹೊತ್ತು ನೀ ಕುಂತಂದ್ರೆ ನಿನ್ನ ತಲೆ ಕೆಡಿಸ್ತಾರೆ ಅವರು. ಅಂದ್ರೆ ಮನುಷ್ಯನಿಗೆ ಈ ನಿರಾಶೆಗಳು ಬಂದಿದ್ದು ನಿರಾಶಾದಾಯಕ ವಿಚಾರಗಳಿಂದ. ಋಷಿ ಚಿಂತನೆ ಮಾಡಿದ ಯಾಕೆ ಮನುಷ್ಯನಿಗೆ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂತು, ನಿರಾಶೆ ಬಂತು? ಅವನ ದೇವ, ದೈವ, ಗುರು, ಶಾಸ್ತ್ರ, ವಚನ ಇವುಗಳಲ್ಲಿ ಯಾಕೆ ನಂಬಿಕೆ ಕಳ್ಕೊಳಕ್ಕಂತ ಅಂತ ಒಂದು ತಾರ್ಕಿಕ ಚಿಂತನೆ ನಡೀತು. ಅವರಂದರು, ಹಾಗಾದರೆ ಮನುಷ್ಯನ ಕಾರ್ಯಸಿದ್ಧಿ ಆಗಬೇಕಲ್ಲ. ಒಬ್ಬ ವಿದ್ಯಾರ್ಥಿ ಇರಲಿ, ಒಬ್ಬ ರೈತ ಇರಲಿ, ಒಬ್ಬ ವ್ಯಾಪಾರಿ ಇರಲಿ, ಒಬ್ಬ ವೈದ್ಯ ಇರಲಿ, ವಕೀಲ ಇರಲಿ, ತಾಯಿ ಇರಲಿ, ಮಕ್ಕಳಿರಲಿ, ಎಲ್ಲರೂ ನಾವು ಬಯಸೋದೇನನ್ನ, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಿದ್ಧಿ ಆಗಬೇಕು ನಮ್ಮ. ಹೌದಲ್ಲ? ನಾವೇನು ಅಪೇಕ್ಷೆ ಪಡ್ತೀವಿ ಅಂದರೆ ನಮ್ಮ ಕಾರ್ಯಸಿದ್ಧಿ ಆಗಬೇಕು. ನೀವು ಗುರುಗಳ ಹತ್ರ ಬಂದ್ರಿ ಅಂದ್ರೆ ಏನು ಹೇಳ್ತೀರಿ? ಒಂದು ಕಾರ್ಯಸಿದ್ಧಿ ಯಂತ್ರ ಮಾಡಿಕೊಡ್ರಿ ಅಂತ. ಬರೇ ಕಾರ್ಯಸಿದ್ಧಿ ಅಲ್ಲ, ಸರ್ವ ಕಾರ್ಯಸಿದ್ಧಿ ಯಂತ್ರ ಮಾಡಿಕೊಡ್ರಿ ಅಂತೀರ ಇಲ್ಲ? ಹೋಗ್ತೀರಿ, ಈಗ ಪಂಚಾಂಗ ಕೇಳಕ್ಕೆ ಹೋಗ್ತೀರಿ. ಹೋದೊಬ್ಬ ಪಂಚಾಂಗ ಕೇಳಕ್ಕೆ ಹೋದ. ಅವ ಹೋಗಿ ಪಂಚಾಂಗ ಕೇಳೋರಿಗೆ ಹೇಳ್ದು, ನೋಡ್ರಿ ನಮ್ಮದು ಗಾಡಿ ಚಾವಿ ಕಳೆದೈತಿ ಅಂತ. ಅವ್ರಂದ್ರು, ನಮ್ಮ ಪಂಚಾಂಗ ಕೇಳ್ದ 2 ದಿವಸ ಆಗೈತೆ, ಹುಡ್ಕಕತ್ತೀವಿ, ನಿನ್ನ ಗಾಡಿ ಚಾವಿಯಲ್ಲಿ ಹುಡುಕೊಡ್ಲ ಅಂದ್ರೆ ನಾವು ನಮ್ಮ ಕಾರ್ಯಸಿದ್ಧಿ ಆಗಬೇಕಂತ ವಿಚಾರ ಮಾಡಕತ್ತೀವಿ. ಈಗ ಎಲ್ಲಿಗೋ ಹೋಗ್ತಿರ್ತಾನೊಬ್ಬ, ಹೋಗುವಾಗ ಬೆಕ್ಕ ಅಡ್ಡು ಬಂದ ಕೂಡಲೇ ಹೊಳೆ ಬರ್ತೀವಿ ನಾವು. ಹೌದಲ್ಲ? ಬೆಕ್ಕ ಅಡ್ಡ ಕೂಡಲೇ ಬರ್ತೀವಿ. ಒಬ್ಬ ಹೊಂಟಿದ್ದ, ಏನೋ ಚಲೋ ಕಾರ್ಯಕ್ಕೆ ಹೊಂಟಿದ್ದ, ಬೆಕ್ಕ ಅಡ್ಡ ಬಂತು. ಬಂದ ಕೂಡಲೇ ಸ್ವಲ್ಪ ಹೊತ್ತು ನಿಂತ ಹೊಳ್ಳದ.
ಆ ಮನ್ಯಾಗಿನ ನಾಯಿ ಕೇಳ್ತು, ಅಲ್ರಿ ಮಾಲಕ್ರ ಯಾಕೆ ಮತ್ತು ಹೊಂಟಿದ್ರಿ ಹೊಳದ್ರಲ್ಲ? ಇಲ್ಲ, ನಾನೇನೋ ಒಂದು ಕಾರ್ಯಕ್ಕೆ ಹೊಂಟಿದ್ದೆ, ಇದು ಬೆಕ್ಕು ಅಡ್ಡ ಬಂತು. ಮತ್ತೇನಾತ್ರಿ? ಬೆಕ್ಕು ಅಡ್ಡ ಬಂತಲ್ಲ, ಮುಂದಿನ ಚಲೋ ಕಾರ್ಯ ಆಗೋದಿಲ್ಲ ನಮಗೆ. ಅದು ನಾಯಿ ಅಂತು, ಮಾಲಕ್ರ ನಿಮಗೆ ಬೆಕ್ಕು ಅಡ್ಡ ಬಂದಿದ್ದಕ್ಕೆ ನಿಮ್ಮ ಜೀವನ ಕೆಟ್ಟಿಲ್ಲ, ಅಡ್ಡ ಬಂದಿದ್ದಕ್ಕೆ ಕೆಟ್ಟೈತೆ ಅಷ್ಟ. ಅದಕ್ಕೆ ಕಾರ್ಯ ಸಾಧು ಆಗುವಲ್ಲ ನಿಮ್ಮ. ಅಂದರೆ ಜೀವನದೊಳಗೆ ಮನುಷ್ಯ ನಾವು ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕಂತೀವಲ್ಲ, ಏನಿದ್ರೆ ಸರ್ವ ಕಾರ್ಯ ಸಿದ್ಧಿ ಆಗ್ತದೆ. ಇದನ್ನು ಜ್ಞಾನಿಗಳು ಚಿಂತನೆ ಮಾಡಿದ್ರು, ದಾರ್ಶನಿಕರು ಚಿಂತನೆ ಮಾಡಿ ಮನುಷ್ಯನಿಗೊಂದು ಸೂತ್ರ ಕೊಟ್ಟರು. 5 ಸೂತ್ರಗಳನ್ನು ಕೊಟ್ಟರು. ಮನುಷ್ಯನ ಸರ್ವ ಕಾರ್ಯಗಳು ಸಿದ್ಧಿಯಾಗಬೇಕಾಗಿದ್ದರೆ ನಮ್ಮ ಜೀವನದಲ್ಲಿ 5 ವಿಷಯಗಳು ಸರಿಯಾಗಿರ್ಬೇಕಂತ. 1 ಅಧಿಷ್ಠಾನ, 2 ಕರ್ತ, 3 ಕರಣ, 4ನೇದ್ದು ಚೇಷ್ಟ ಪ್ರಯತ್ನ, 5ನೇದ್ದು ದೈವ. ಅಧಿಷ್ಠಾನ ಇದರ ಅರ್ಥ ಆಧಾರವಾದದ್ದು. ಆಧಾರ ಅಂದ್ರೆ ನಮ್ಮ ಬದುಕಿಗೆ ಏನು ಆಧಾರ ಹೇಳ್ರಿ? ಏನಿದ್ರೆ ನಾವು ಬದುಕ್ತೀವಿ? ಮೊದಲು ಶರೀರ ಇರ್ಬೇಕು, ಹೌದಲ್ಲ? ಶರೀರ ಇದಕ್ಕೆ ಅಧಿಷ್ಠಾನ, ಆಧಾರ ಅಂತ ಕರೆದ್ರು. ಅಂದ್ರೆ ಮನುಷ್ಯನ ಸರ್ವ ಕಾರ್ಯ ಸಿದ್ಧಿಗೆ ಮೊದಲ ಶರೀರ ಚಲೋ ಇರ್ಬೇಕು, 1ನೇದ್ದು. 2ನೇದ್ದು ಶರೀರದೊಳಗಿರುವ ಜೀವ ಐತಲ್ಲ, ಜೀವ ಉತ್ಸಾಹಿತನಾಗಿರಬೇಕು, ಜೀವನೋತ್ಸಾಹ ಇರಬೇಕು, 2ನೇದ್ದು. 3ನೇದ್ದು ಕರಣ, ಅಂದ್ರೆ ನಮ್ಮ ಇಂದ್ರಿಯಗಳದಾವಲ್ಲ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಇವು ಸಶಕ್ತವಾಗಿರ್ಬೇಕು, ಇದು 3ನೇದ್ದು. 4ನೇದ್ದು ಪ್ರಯತ್ನ ಚಲೋ ಇರಬೇಕು, 4ನೇದ್ದು. 5ನೇದ್ದು ಇದು ಎಲ್ಲದರ ಮೇಲೆ ದೈವ ಬಲ ಬೇಕು. ಇವು 5 ಇದ್ದರೆ ಒಬ್ಬ ವ್ಯಕ್ತಿಯ ಕಾರ್ಯಸಿದ್ಧಿ ಆಗ್ತೈತೆ. ಇವೇ ಪಂಚಾಂಗ. ಪಂಚಾಂಗ ಅಂದ್ರೆ ಹೊರಗೆಲ್ಲ, ಪಂಚಾಂಗ ಅಂದ್ರೆ ನಿನ್ನೊಳಗೆ ಐತಿ. ಪಂಚಾಂಗ ನೋಡೋದಂದ್ರೆ ಹೊರಗೆ ನೋಡೋದಲ್ಲ, ಮೊದಲು ನಿನ್ನೊಳಗೆ ನೋಡಿಕೊಂಡು ಆಮೇಲೆ ಹೊರಗೆ ನೋಡ್ಬೇಕು. ಶರೀರ, ಜೀವೋತ್ಸಾಹ, ಇಂದ್ರಿಯಗಳು, ಪ್ರಯತ್ನ, ದೈವ, ಇವು ಪಂಚಾಂಗಗಳು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಮನುಷ್ಯನಿಗೆ ಯಾವುದೇ ಒಂದು ಕಾರ್ಯ ಸಿದ್ಧಿಯಾಗಬೇಕಾಗಿದ್ರೆ ಮೊದಲ ಶರೀರ ಸ್ವಸ್ಥ ಇರ್ಬೇಕು, ಗಟ್ಟಿರ್ಬೇಕು. ಶರೀರ ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇವೆರಡು ನೆನಪಿಡ್ರಿ. ಏನು? ಶರೀರ ಹೆಂಗಿರಬೇಕು? ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಶರೀರ ಸ್ವಸ್ಥ ಇರ್ಬೇಕು ಮೊದಲು. ಮನುಷ್ಯ ಏನೇ ಮಾಡಲಿ ಆರೋಗ್ಯ ಗಟ್ಟಿದ್ರೆ ಹೌದಲ್ಲ ಜಗತ್ತನ್ನು ಅನುಭವಿಸುವುದು. ಭಾಗ್ಯಶಾಲಿಗಳು ಯಾರು ಜಗತ್ತಿನೊಳಗೆ? ಭಾಗ್ಯಶಾಲಿಗಳು ಯಾರಂದ್ರೆ, ಈಗ ನಾವು ಇಲ್ಲರಿ ಅವ್ರು 10 ಶುಗರ್ ಫ್ಯಾಕ್ಟ್ರಿ ಅದಾವ ಅಲ್ಲ, 10 ಶುಗರ್ ಫ್ಯಾಕ್ಟ್ರಿ ಅದಾವ ಖರೆ, ಬೆಳಿಗ್ಗೆ ಎದ್ದವ್ರು 1 ಲೋಟ ಹಾಗಲಕಾಯಿ ರಸನ ಕುಡಿಬೇಕು. ಅವ್ರು 10 ಶುಗರ್ ಫ್ಯಾಕ್ಟ್ರಿ ಅದಾವ, ಬೆಳಿಗ್ಗೆದ್ದು ಹಾಗಲಕಾಯಿ ರಸ ಕುಡಿಬೇಕು. ಇಲ್ರಿ ಅವ್ರ ಮನ್ಯಾಗ 20 ಆಕಳದವ, ಜವಾರಿ ಆಕಳ ಅಲ್ಲ, ಆಕಳು 20 ಕಟ್ಟ್ಯಾನ, 20 ಹಿಂಡ್ತವ. ಆದ್ರೆ ಬೆಳಗ್ಗೆದ್ದು ಕೂಡಲೇ ಬ್ಲ್ಯಾಕ್ ಟೀ ಕುಡಿತಾರವ್ರು. ಈಗಿದು ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್. ನಿಮ್ಮ ಕಡೆ ಹಳೇದಂತಿದ್ರಲ್ಲ ಡಿಕಾಷನ್, ಅವರು ಡಿಕಾಷನ್ ಅನ್ನೋದಿಲ್ಲ. ಯಾಕಂದ್ರೆ ಈಗ ಜನ ಸ್ವಲ್ಪ ಗೌರವಸ್ಥರಾಗ್ಯಾರ. ಈಗ ಡಿಕಾಷನ್ ಅಂದ್ರೆ ಅವ್ರಿಗೆ ಅಷ್ಟು ಇದು ಅನಿಸೋದಿಲ್ಲ. ಬ್ಲ್ಯಾಕ್ ಟೀ ಕೊಡ್ರಿ ಅಂತ ಅವ್ರು ಅಂದ್ರಂದ್ರೆ ನೀವು ತಿಳ್ಕೊಬೇಕು, ಸಾಹೇಬರು ಸಂಸಾರ ಭಾಳ ತಲೆಯಾಗಿ ತೊಗೊಂಡಾರ, ಶುಗರ BP ಬಂದವಂತನ ತಿಳ್ಕೊಬೇಕಷ್ಟೆ. 20 ಆಕಳ ಕಟ್ಟ್ಯಾನ ಮನ್ಯಾಗ, ಬೆಳಿಗ್ಗೆದ್ದು ಕುಡಿಯೋದು ಬ್ಲ್ಯಾಕ್ ಟೀ. ಮನ್ಯಾಗ ಚಲೋ ಡೆನ್ವಲಪ್ ಬೆಡ್ ಐತಿ, 8 ಬೆಡ್ರೂಮ್ ಅದಾವ ಮನ್ಯಾಗ. ಇವ ಕೌದಿ ಮೇಲೆ ಮಕ್ಕೊಂತಾನೆ. ಡಾಕ್ಟ್ರ್ ನೀವು ಒಟ್ಟ ಬೆಡ್ ಮೇಲೆ ಮಕ್ಕೊಂಡ್ರೆ ಅಂದ್ರೆ ನಿನ್ನ ಬೆನ್ನ ಹೋಗುತ್ತೆ ನೋಡು ಅಂತ ಹೇಳ್ಯಾರ ಅವ್ರು. ಟೊಂಕ್ ಹಿಡ್ಕೊಂಡೈತಿ. ಮನೆ ನೋಡಿದ್ರೆ 3 ಅಂತಸ್ತು ಕಟ್ಸ್ಯಾನ. ಮನೆ ಮುಂದೆ ದೊಡ್ಡ ಗಾರ್ಡನ್ ಮಾಡ್ಯಾನ, ಹಿಂದೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾನ, ದೊಡ್ಡ ವಾಕಿಂಗ್ ಟ್ರ್ಯಾಕ್ ಮಾಡ್ಯಾನ, ಕುರ್ಚಿ ಹಾಕ್ಕೊಂಡು ಕುಂತಾನ. ಬಂದ್ರೆ ಅವ್ರಿಗೆಲ್ಲರಿಗೆ ಇದು 3 ಅಂತಸ್ತಿನ ಮನೆ ನಂದೆ, ಇದು ಮುಂದೆ ಗಾರ್ಡನ್ ಮಾಡಿಸಿನಲ್ಲ ಎಲ್ಲ ನಾನೇ ಮಾಡಿಸೀನಿ, ಸ್ವಿಮ್ಮಿಂಗ್ ಪೂಲ್ ನಾನೇ ಮಾಡಿಸೀನಿ, ಎಲ್ಲರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಿಸೀನಿ ಮನೆ ಮುಂದನ. ಮತ್ತು ಯಾಕೆ ಯಜಮಾನ್ರಿ ನೀವು ಯಾಕೆ ಕುರ್ಚಿ ಮೇಲೆ ಕುಂತೀರಿ? ಮತ್ತು ವಾಕಿಂಗ್ ಟ್ರ್ಯಾಕ್ನಾಗ ವಾಕಿಂಗ್ ಮಾಡ್ಬೇಕು. ಮಂಡಿ ನೋವು, ಅಡ್ಡಾಡಕ್ಕೆ ಬರೋದಿಲ್ಲ.
ಆರ್ಥ್ರೈಟಿಸ್ ಆಗೈತೆ, ಕುಂತ್ರೆ ಹೇಳಕ್ಕೆ ಬರೋದಿಲ್ಲ, ಎದ್ರು ಕೂಡಕ್ಕೆ ಬರೋದಿಲ್ಲ. ಆರ್ಥ್ರೈಟಿಸ್ ಆಗೈತಿ, ಕಾಲನ್ನು ಅಡ್ಡುಣಿಗೆ ಆಗ್ಯಾವ ಅಪ್ಪನ. ಮತ್ತು ಯಾರು ಭಾಗ್ಯಶಾಲಿಗಳು ಹೇಳ್ರಿ? ಶುಗರ್ ಫ್ಯಾಕ್ಟ್ರಿ ಇದ್ದವ ಭಾಗ್ಯಶಾಲಿನೋ, 25 ಆಕಳಿದ್ದವನೋ, 3 ಅಂತಸ್ತಿನ ಮನೆ ಇದ್ದವನು ಯಾರು ಭಾಗ್ಯಶಾಲಿ ಅಂದ್ರೆ, ಯಾರ ಡೈನಿಂಗ್ ಟೇಬಲ್ ಮೇಲೆ ಅನ್ನ ಐತಿ, ಅನ್ನ ಇದ್ದವ ಭಾಗ್ಯಶಾಲಿ ಅಲ್ಲ, ಹಸಿವಿದ್ದವ ಭಾಗ್ಯಶಾಲಿ. ಹಸಿವಾಗಬೇಕಲ್ಲ ಹೊಟ್ಟೆ ಮೊದಲು. ಯಾರ ಮನ್ಯಾಗ 8-10 ಬೆಡ್ರೂಮ್ ಅದಾವ, ಬೆಡ್ರೂಮ್ ಇದ್ದವ ಭಾಗ್ಯಶಾಲಿ ಅಲ್ಲ, ನಿದ್ದೆ ಬರೋವ ಭಾಗ್ಯಶಾಲಿ. ಯಾರ ಕೈಯಾಗ ದುಡ್ಡು ಐತಿ, ಧನ ಐತಿ, ಧನವಿದ್ದವ ಭಾಗ್ಯಶಾಲಿ ಅಲ್ಲ, ಯಾರ ಕೈ ದಾನ ಧರ್ಮಕ್ಕೆ ಮುಂದೈತೆಲ್ಲ ಅವ ಭಾಗ್ಯಶಾಲಿ ಆಗ್ತಾನಷ್ಟೆ. ಭಾಗ್ಯಶಾಲಿಗಳು ಯಾರು ಅಂದ್ರೆ, ಯಾರ ಆರೋಗ್ಯ ಚಲೋ ಐತಿ ಅವರೇ ಭಾಗ್ಯವಂತರು. ಶ್ರೀಮಂತರು ಯಾರು ಅಂದ್ರೆ, ಮನಿ ಟ್ರೆಜರಿ ತುಂಬ ನೋಟಿನ ಕಟ್ಟಿಟ್ಟಾನ, ಅಡ್ಡಾಡಕ್ಕೆ ಬರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀರಿ ಹೇಳ್ರಿ? ಯಾರು ಶ್ರೀಮಂತರು ಅಂದ್ರೆ, ಮನ್ಯಾಗ ನೋಟಿನ ಕಟ್ಟಿದ್ದವರು ಶ್ರೀಮಂತರಲ್ಲ, ದುಡ್ಯಾಕ ಕೈಕಾಲು ಗಟ್ಟಿದ್ದವ್ರ ನಿಜವಾದ ಶ್ರೀಮಂತರು. ಗಟ್ಟಿರ್ಬೇಕು ಮೊದಲಿದ್ದು, ಶರೀರ ಗಟ್ಟಿರ್ಬೇಕು, ಶರೀರ ಸ್ವಸ್ಥ ಇರಬೇಕು ಅಂತ. ಏನು ಮಾಡ್ಬೇಕ್ರಿ ಶರೀರ ಸ್ವಸ್ಥ ಇರ್ಬೇಕಂದ್ರೆ? ಶರೀರ ಸ್ವಸ್ಥ ಇರ್ಬೇಕಂದ್ರೆ ಏನು ಮಾಡ್ಬೇಕು? ಅಲ್ಲ, ಏನಾರ ಮಾಡಂಗಿಲ್ಲ. ಶರೀರ ಸ್ವಸ್ಥ ಇರ್ಬೇಕು ಅಂದ್ರೆ ಏನು? ಕಮ್ಮಗೆ ಉಣ್ಬೇಕು, ಕಮ್ಮಗೆ ದುಡಿಬೇಕು, ಕಮ್ಮಗೆ ಮಕ್ಕೋಬೇಕು. ಇಷ್ಟ ಮತ್ತಿದ್ರಿಕಿನ್ನ ಏನು ಜಾಸ್ತಿ ಐತಿ? ಅವರ ಇದನ್ನು ಸ್ವಚ್ಛ ನಿಮಗೆ ತಿಳಿಯಂಗೆ ಹೇಳೀನಿ, ಅವ್ರು ಬೇರೆ ಬೇರೆ ಭಾಷೆದಾಗ ಹೇಳ್ತಾರೆ ಅಷ್ಟು. ಶರೀರ ಸ್ವಸ್ಥ ಇರಬೇಕು, ಆರೋಗ್ಯ ಚಲೋ ಇರ್ಬೇಕಂದ್ರೆ ಏನೂ ಮಾಡಂಗಿಲ್ಲ. ಕಮ್ಮಗೆ ಉಣ್ಬೇಕು, ಕಮ್ಮಗೆ ದುಡಿಬೇಕು, ಕಮ್ಮಗೆ ಮಕ್ಕೋಬೇಕು. ನಮ್ಮ ಇವು ಮೂರೂ ಕೆಟ್ಟವ, ಶರೀರ ಆರೋಗ್ಯ ಕೆಟ್ಟೈತೆ ಅಷ್ಟು. ಕಮ್ಮಗೆ ಉಣ್ಬೇಕು ಮನುಷ್ಯ. ಈಗ ಪೇಟ್ಯಾಗ ಏನು ಮಾಡ್ತಾರಂದ್ರೆ, ಹಿಂಗೆ ಉಣಿಸೋದಿಲ್ಲ ಅವ್ರಿಗೆ. ಬೆಳಿಗ್ಗೆ 6ಕ್ಕೆ ಲಿಂಬೆಹಣ್ಣು ಜೇನುತುಪ್ಪ ತೊಗೋಬೇಕು, ಆಮೇಲೆ 8-8:30 ಒಂದು ಜ್ಯೂಸ್ ತೊಗೋಬೇಕು. ಅಲ್ಲ, ಇವ 6ಕ್ಕೆ ಲಿಂಬೆಹಣ್ಣು ತೊಗೊಂಡು 8:30 ಒಂದಿಟ್ಟ ಕಪ್ನ್ಯಾಗ ಅಳತೆ ಮಾಡಿ ಮತ್ತು ತೂಕ ಮಾಡಿ ಒಂದು ಜ್ಯೂಸ್ ತೊಗೊಳೋದ್ರಾಗ ಹಳ್ಳ್ಯಾಗ ಇವ 8 ರೊಟ್ಟಿ ಶೇಂಗಾದ ಹಿಂಡಿ ಮೊಸರು ಹೊಡೆದು ಕುಂತಿರ್ತಾನೆ. ಡಯಟ್ ಎಲ್ಲಿ ನಡೀತಾವೆ ಹೇಳ್ರಿ? ಅಂದ್ರೆ ಕಮ್ಮಗೆ ಉಣ್ಬೇಕಷ್ಟ. ನಾವೇನು ಹೇಳ್ತೀವಿ, ಆರೋಗ್ಯ ಇರ್ಬೇಕಂದ್ರೆ ಯುರೋಪಿಯನ್ ಡಯಟ್ಟು, ಅಮೇರಿಕನ್ ಡಯಟ್ಟು, ಮೆಡಿಟೇರಿಯನ್ ಡಯಟ್. ಅಲ್ಲ, ಅಮೇರಿಕದ ಡಯಟ್ ಭಾರತಕ್ಕೆ ಯಾಕೆ? ಅಮೇರಿಕದವ್ರಿಗೆ ಆ ಡಯಟ್ ಚಲೋ. ಮೆಡಿಟೇರಿಯನ್ ಡಯಟ್ ಮೆಡಿಟೇರಿಯನ್ದವ್ರಿಗೆ ಚಲೋ. ನಮಗೆ ಯಾವ ಡಯಟ್ ಚಲೋ ಅಂದ್ರೆ, ನಮ್ಮಪ್ಪ ನಮ್ಮವ್ವ ಏನು ರೊಟ್ಟಿ ತಿಂದು ಆರೋಗ್ಯ ಇದ್ದರು, ಅದು ರೊಟ್ಟಿ ತಿಂದು ಗಟ್ಟಿಯಾಗಿರೋದು. ನಮಗೆ ಇದೇ ಡಯಟ್, ಬೇರೆ ಡಯಟ್ ಇರೋದಿಲ್ಲ ಅಷ್ಟು. ಕಮ್ಮಗೆ ಉಣ್ಬೇಕು. ಹೆಂಗೆ ಉಣ್ತಿದ್ರು ಮಂದಿ ಅವಾಗೆಲ್ಲ? ನಿಮ್ಮ ಕಾಲಕ್ಕೆ ನಾವೆಲ್ಲ ಇಟ್ಟಿಟ್ಟು ತೂಕ ಮಾಡಿ ಉಣ್ತೀವಿ. ಅವು ಹೆಣ್ಮಕ್ಕಳು ರೊಟ್ಟಿ ಬಡ್ದು ರಾಟಿ ಸೋತಾವು ಪಾಪ ಅವ್ರದ್ದು. ಯಾರೋ ಒಬ್ರು ದವಾಖಾನಿಗೆ ಹೋದಂತ, ಸ್ವಲ್ಪ ಆರಾಮ್ ತಪ್ಪೈತಿ ಸರ್ ಅಂತ. ಅವ್ರು ಗುಳಿಗೆ ಬರೆದು ಕೊಟ್ಟರು. ಗುಳಿಗೆ ಬರೆದು ಕೊಟ್ಟು, ಮತ್ತೇನು ಪಥ್ಯ ಐತೆ ಅಂತ ಸರ್ ಇದಕ್ಕೆ? ಗುಳಿಗೆ ಬರೆದು ಕೊಟ್ಟು, ಏನಿಲ್ಲ, ಸಾಧಾರಣ ಪಥ್ಯ ಐತೆ. ಏನು ಮಾಡ್ಬೇಕು? ಏನಿಲ್ಲ, 2 ಬಿಸಿ ರೊಟ್ಟಿ, ಒಂದು ಸ್ವಲ್ಪ ಸಜ್ಜಕ ತುಪ್ಪ, ಒಂದು ಸ್ವಲ್ಪ ಅನ್ನ, ಬಿಳಿ ಸಾರು, ತಿಳಿ ಸಾರು. 2 ಬಿಸಿ ರೊಟ್ಟಿ, ಸ್ವಲ್ಪ ಸಜ್ಜಕ, ಸ್ವಲ್ಪ ಅನ್ನ, ತಿಳಿ ಸಾರು. ಅವ ಅಂದ, ಸರ್ ಇದು ಉಣೋದಕ್ಕಿಂತ ಮೊದಲು ತೊಗೋಬೇಕಾ ಉಂಡ ಮೇಲೆ ತೊಗೋಬೇಕ್ರಿ ಅಂದ. ಇದೇನು ನೀವು ಹೇಳಿರಲ್ಲ ಪಥ್ಯ, ಉಣೋದಕ್ಕಿಂತ ಮೊದಲು ತೊಗೋಬೇಕ್ರಿ ಏನು ಉಂಡ ಮೇಲೆ? ಅಂದ್ರೆ ಪಥ್ಯ ಅಂದ್ರೆ ಹಿಂಗದಾವ ನಮ್ಮಲ್ಲಿ, ಎಲ್ಲ ನಾಪಥ್ಯ ಅದಾವ. ಪಥ್ಯ ಯಾವ ಗೊತ್ತದಾವ ನಮಗೆ ಹೇಳ್ರಿ? ಅಂದ್ರೆ ಊಟ ಏನು ಅಂದ್ರೆ, ಅದು ಉಣ್ಬೇಕು, ಇದು ಉಣ್ಬೇಕು, ಅದು ಬಿಡ್ಬೇಕು, ಇದು ಏನೂ ಇಲ್ಲ. ಮುಖ್ಯವಾಗಿರೋದು ಏನು ಉಣತಿ ಅದು ಕರಗಿಸೋದು ಕಲಿಬೇಕು. ಇದು ಇರೋದು ಡಯಟ್ನೊಳಗೆ. ಕಮ್ಮಗೆ ಉಣ್ಬೇಕು, ಮತ್ತು ಕಮ್ಮಗೆ ಉಣ್ಬೇಕು, ಕಮ್ಮಗೆ ದುಡಿಬೇಕು. ನಿಮಗೆ ಯಾರ ಪಥ್ಯ ಮಾಡೋಕೆ ಬಂದ್ರೆ ಇಷ್ಟ 3 ಹೇಳ್ರಿ. ಏನೂ ಇಲ್ಲಪ್ಪ ಪಥ್ಯದೊಳಗೆ. ಕಮ್ಮಗೆ ಉಣೋದು, ಕಮ್ಮಗೆ ದುಡಿಯೋದು, ಕಮ್ಮಗೆ ನಿದ್ದೆ ಮಾಡೋದು ಅಷ್ಟು. ಕಮ್ಮಗೆ ದುಡಿಬೇಕಲ್ಲ ಮನುಷ್ಯ. ಹೆಂಗೆ ಓದ್ಬೇಕು? ಈ ವಿದ್ಯಾರ್ಥಿಗಳಿರ್ತಾರೆ, ಹೆಂಗೆ ಓದಬೇಕು? ಅವ್ರಿಗೆ ನೋಡ್ರಿ 3 ತಾಸು ಸಿನಿಮಾ ನೋಡುತ್ತಾರೆ. 3 ತಾಸು ಸಿನಿಮಾ ನೋಡಿದ ನೆನಪಿರ್ತೈತೆ, ಅರ್ಧ ತಾಸು ಓದಿದ ನೆನಪಿರೋದಿಲ್ಲ ಅವ್ರು. ಪುಸ್ತಕ ಹಿಡ್ಕೊಂಡ್ರೆ ನಿದ್ದೆ ಬರ್ತೈತೆ ಅವ್ರು. ವಿದ್ಯಾರ್ಥಿಗಳು ಕಮ್ಮಗೆ ಓದ್ಬೇಕು. ಹೆಂಗೆ ಓದ್ಬೇಕು ಅಂದ್ರೆ, ಯಾವ ಬುಕ್ ಓದ್ಬೇಕಂದ್ರೆ ಫೇಸ್ಬುಕ್ ಓದೋದಲ್ಲ. ಯಾವ ಬುಕ್ ಓದ್ಬೇಕಂದ್ರೆ ನೀ ಹಿಂಗೆ ಓದ್ಬೇಕಲ್ಲ, ಒಂದು ದಿವಸ ಭಾರತದ ಬುಕ್ಕಿನೊಳಗೆ ನಿನ್ನ ಫೇಸ್ ಬರ್ಬೇಕು, ಹಂಗೆ ಓದ್ಬೇಕು. ಫೇಸ್ಬುಕ್ನಾಗಲ್ಲ ಓದೋದು, ಕಮ್ಮಗೆ ಓದೋದು. ಒಬ್ಬ ರೈತ ಇರ್ತಾನೆ, ದುಡಿಬೇಕು.
ಹೆಂಗೆ ದುಡಿದು ಅಂದ್ರೆ ಕಮ್ಮಗೆ ದುಡಿದು. ಹೆಂಗೆ ದುಡಿಬೇಕು ಅಂದ್ರೆ ಹೊಲದಾಗ ದುಡಿದ್ರೆ ಭೂಮಿ ತಾಯಿ ಎಂತಿರ್ಬೇಕು, ನಾನಾ ದಣದೇನಪ್ಪ ನೀನು ರೆಸ್ಟ್ ತಗೋ ಹೋಗಂತ ಭೂಮಿ ತಾಯಿ ದಣದಿರ್ಬೇಕು, ಹಂಗೆ ದುಡಿಯೋದಷ್ಟು. ಒಬ್ಬ ಒಂದು ಗುಡಿ ಕಟ್ಟಿಸಿದ್ನಂತ. ಗುಡಿ ಕಟ್ಟಿಸಿದ್ರೆ ಭಾಳ ದೊಡ್ಡ ಗುಡಿ ಕಟ್ಟಿಸಿದ್ದ. ಮಂದಿ ಲಕ್ಷಾಂತರ ಮಂದಿ ಅವನು ಗುಡಿಗೆ ಬಂದಿದ್ದರು. ರಾತ್ರಿ 12 ಗಂಟೆ ಆಯ್ತು, ಎಲ್ಲರಿಗೆ ದಾಸೋಹ ಮಾಡಿಸಿದ್ದ. 12 ಗಂಟೆಗೆ ಕನಸು ಬಿತ್ತು ಅವನಿಗೆ, ಶ್ರೀಮಂತನಿಗೆ. ಭಾಳ ದೊಡ್ಡ ಗುಡಿ ಕಟ್ಟಿಸಿ ಆ ಭಾಗಕ್ಕೆ ಊಟ ಹಾಕ್ಸಿದ್ದ. ಅವನು ಕನಸು ಬಿತ್ತು. ಕನಸಿನ್ಯಾಗ ದೇವರು ಪ್ರತ್ಯಕ್ಷ ಆದಂಗಾತು. ಶ್ರೀಮಂತ ಕೇಳ್ದವನಿಗೆ, ದೇವರಿಗೆಲ್ಲ ನಿನ್ನ ಸಲುವಾಗಿ ಒಂದು ದೊಡ್ಡ ಗುಡಿ ಕಟ್ಟಿಸಿದ್ನೆಲ್ಲ ನೋಡ್ದೇನೆ, ಸಂತೋಷ ಆತನ ನಿನಗೆ. ನಿನ್ನ ಸಲುವಾಗಿ ಒಂದು ದೊಡ್ಡ ಗುಡಿ ಕಟ್ಟಿಸಿದ್ನೆಲ್ಲ ಸಂತೋಷ ಆತನ ನಿನಗೆ. ದೇವರಂದ, ಇಲ್ಲ ನೀ ಗುಡಿ ಉದ್ಘಾಟನೆ ಮಾಡ್ದೆಲ್ಲ, ನನಗಲ್ಲಿ ಬರೋಕ್ಕೆ ವೇಳೆ ಇರಲಿಲ್ಲ ಅಂದ. ನೀ ಏನು ಗುಡಿ ಉದ್ಘಾಟನೆ ಮಾಡ್ದೆಲ್ಲ, ಅಲ್ಲಿಗೆ ಬರೋಕ್ಕೆ ವೇಳೆ ಇರಲಿಲ್ಲ ನನಗೆ. ಶ್ರೀಮಂತಗೆ ಆಶ್ಚರ್ಯ ಆತ, ಮತ್ತು ಎಲ್ಲಿಗೆ ಹೋಗಿದ್ದು ನೀನು? ಇಲ್ಲ, ಅಲ್ಲಿ ಹೊಲದಾಗ ಒಬ್ಬ ನನ್ನ ಮಗ ರೈತ ನೇಗಲ ಹೊಡೆದು ಬಿಸಿಲಾಗ ಗಳ್ಯಾ ಹೊಡೆದು ನೇಗಲ ಹೊಡೆದು ಬಿಸಿಲಿನ ತಾಪಕ್ಕೆ ದಣದು ಮಕ್ಕೊಂಡಿದ್ನಲ್ಲ, ಅವನಿಗೆ ಗಾಳಿ ಹಾಕೋದ್ರೊಳಗೆ ನಾನು ಬ್ಯುಸಿಯಾಗಿದ್ದೆ ನಾನಂತ, ಅಲ್ಲಿದ್ದೆ ನಾನು. ದೇವರ ಗುಡಿಯಾಗಿರೋದಿಲ್ಲ, ಕಷ್ಟಪಟ್ಟು ದುಡಿಯುವ ರೈತನ ನೇಗಿಲಿನೊಳಗೆ ದೇವರಿರ್ತಾನೆ. ಅದಕ್ಕೆ ಅವನಿಗೆ ನೇಗಿಲ ಯೋಗಿ ಅಂತ ಕರೆದು. ಕಮ್ಮಗೆ ದುಡಿಯೋದು, ಕಮ್ಮಗೆ ಓದೋದು, ಕಮ್ಮಗೆ ವ್ಯಾಪಾರ ಮಾಡೋದು, ಕಮ್ಮಗೆ ನಿದ್ದೆ ಮಾಡ್ಬೇಕು. ಮತ್ತು ನಿದ್ದೆ ಮಾಡೋದು ಮಸ್ತ್ ನಿದ್ದೆ ಮಾಡ್ಬೇಕಷ್ಟ. ಯಾರೋ ಹುಡುಗರು ಕೇಳಿದ್ರಂತ, ಎಲ್ಲಿ ಮಟ್ಟ ಎಚ್ಚರಿರ್ತೀಯಪ್ಪ? ಇಲ್ಲ, ಮೊಬೈಲ್ನ ಬ್ಯಾಟ್ರಿ ಖಾಲಿ ಆಗೋವರೆಗೆ ಎಚ್ಚರಿರ್ತೀನಿ ರೀ, ಆಮೇಲೆ ಮುಕ್ಕೊತೀನಿ. ಅವು ಹುಡುಗರು ಈಗ 9:30 10ಕ್ಕೆ ಮುಕ್ಕೊಂಡ್ರಂದ್ರೆ ತಂದೆ ತಾಯಿಗಳಿಗೆ ಸಂಶಯ ಐತೆ ಹೋಗೈತೆ ಇದು. ಯಾಕಂದ್ರೆ 10ಕ್ಕೆ ಮುಕ್ಕೊಳ್ಳೋದೇ ಇಲ್ಲ ಅವು. ಅಂದ್ರೆ ನಿದ್ರೆ ಮಾಡೋದು, ಕಮ್ಮಗೆ ನಿದ್ದೆ ಮಾಡ್ಬೇಕು. ಉಪವಾಸ ತಿಳಿದ್ರೆ ಮಾಡಿರಿ, ಬಿಡ್ರಿ ಅಷ್ಟು. ಅವೇನು ಅಷ್ಟು ಮಾಡುವಂಥದ್ದೇನಿಲ್ಲ. ಉಪವಾಸ ಮಾಡಬೇಕು ಅನ್ಸಿದ್ರೆ ಮಾಡಿರಿ. ಅವಾಗ ಹಳೇದೇನು ಊಟ ಬಿಟ್ಟು ಉಪವಾಸ ಮಾಡ್ತಿದ್ರು. ಈಗ ಡಿಜಿಟಲ್ ಉಪವಾಸ ಬಂದೈತಿ, ಗೊತ್ತೈತಿಲ್ಲ ನಿಮಗೆ? ಡಿಜಿಟಲ್ ಉಪವಾಸ ಅಂದ್ರೆ ವಾರಕ್ಕೊಮ್ಮೆ ನಿಮ್ಮ ಮನೆ ದೇವ್ರ ಹೆಸರ ಮೇಲೆ ಈ ದಿವಸ ನಾನು ಮೊಬೈಲ್ ಮುಟ್ಟೋದಿಲ್ಲ ಅಂತ ಬಿಟ್ರಿ ಅಂತ ಇದು ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ. ಇದನ್ನು ಬಿಟ್ಟರೆ ಅರ್ಧ ಜಗಳ ಕಡಿಮೆ ಆಕ್ಕವು. ಅಂದ್ರೆ ಮನುಷ್ಯ ಸ್ವಸ್ಥ ಇರ್ಬೇಕಂದ್ರೆ ಕಮ್ಮಗೆ ಉಣ್ಣೋದು, ಕಮ್ಮಗೆ ದುಡಿಯೋದು, ಕಮ್ಮಗೆ ನಿದ್ದೆ ಮಾಡೋದು. ನಿದ್ರೆಗೆ ಸಮಾಧಿ ಅಂತ ಕರೆದ್ರು. ಅದು ಸಮಾಧಿಯ ನಿದ್ರಾ ಸಮಾಧಿ ಸ್ಥಿತಿ, ಅದು ಒಂದು ಯೋಗವೇ. ಸ್ವಸ್ಥ ಇರಬೇಕು ಮತ್ತು ಮಸ್ತ್ ಇರಬೇಕು. ಮಸ್ತ್ ಇರ್ಬೇಕಂದ್ರೆ ಏನು ಕೆಲಸ ಮಾಡ್ತೀವಲ್ಲ, ನಾವು ಮಾಡುವ ಕೆಲಸಕ್ಕೆ ನಮ್ಮ ದೇಹವನ್ನು ಅಣಿಗೊಳಿಸ್ತಿರ್ಬೇಕು. ನಾವು ಮಾಡುವ ಕೆಲಸಕ್ಕೆ ನಮ್ಮ ದೇಹವನ್ನು ಅಣಿಗೊಳಿಸ್ತಿರ್ಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ಮಸ್ತಿರೋದು. ಈಗ ಸುನೀತಾ ವಿಲಿಯಮ್ಸ್ ಇದ್ಲು, ಎಷ್ಟು ಸಲ ಮ್ಯಾಲೆ ಹೋಗಿ ಬಂದಲಿಲ್ಲ ಅಂತರಿಕ್ಷದೊಳಗೆ. ನಮ್ಮನ್ನು ಸ್ವಲ್ಪ ಹಾರಿಸ್ರಿ, ಮ್ಯಾಲೆ ಹೋಗಿಬಿಡ್ತೀವಿ ಪೂರ ನಾವು. ಆಕೆ ಅಷ್ಟು ದಿವಸ ಹಾರಾಡಿ ಬಂದರೂ ಹೆಂಗೆ ಭೂಮಿಗೆ ಬಂದಳು ನೋಡ್ರಿ. ಅಂದ್ರೆ ಅದಕ್ಕೆ ತನ್ನ ದೇಹವನ್ನು ಅಣಿಗೊಳಿಸಿಕೊಂಡಿದ್ಲಕ್ಕೆ. ನೀವು ಕೆಲವು ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಸಿಯಾಚಿನ್ದೊಳಗೆ ನಮ್ಮ ಕರ್ನಾಟಕದ ಒಬ್ಬ ಮಿಲ್ಟ್ರಿ ಹುಡುಗ ಹನುಮಂತಪ್ಪ ಕೊಪ್ಪರದಂತ ಹೇಳಿ, ಸಿಯಾಚಿನ್ನೊಳಗೆ ಸ್ನೋಫಾಲ್ ಆತ ಬರ್ಫ್ ಇದು ಆಗಿ ಬಿದ್ದು ನೋಡ್ರಿ. ಆತ 25-30 ಫೀಟ್ ಒಳಗಿದ್ದು ಬರ್ಫ್ ಅವನ ಮೇಲೆ ಬಿದ್ದಿತ್ತು. 6 ದಿವಸ ಒಳಗಿದ್ದರೂ ಸಹಿತ ಹೊರಗೆ ತೆಗೆದ್ರೆ 6 ದಿವಸದ ಮೇಲೇನೂ ಇನ್ನೂ ಉಸಿರಾಡ್ತಿದ್ದವ. ಅಂದ್ರೆ ಅದಕ್ಕೆ ಅವ್ರಿಗೆ ದೇಹ ಅಣಿಗೊಳಿಸುವಿಕೆ. ನಾ ಯಾಕೆ ಕಾರ್ಯ ಮಾಡ್ತೀನಿ ಅದನ್ನು ನನ್ನ ದೇಹ ಅಣಿಗೊಳಿಸ್ಬೇಕು. 6 ದಿವಸ ಬರ್ಫಿನ ಒಳಗಿದ್ದರೂ ಇನ್ನೂ ಜೀವಂತಿದ್ದ. ನಮಗೊಂದು ಸ್ವಲ್ಪ ಬೆಳಗ್ಗೆದ್ದು ಕೌದಿ ಮುಸುಕು ಹಾಕ್ರಿ 10 ನಿಮಿಷಕ್ಕೆ ಮತ್ತೆ ಸುದ್ದಿನ ಹೇಳಿ ಕಳಿಸ್ಬೇಕಾಗತ್ತೆ. 6 ದಿವಸ ಒಳಗಿದ್ದರೂ ಸಹಿತ ಅದಕ್ಕೆ ದೇಹ ಅಣಿಗೊಳಿಸಿಕೊಳ್ಳುವಿಕೆ ಅಷ್ಟೆ. ಅದಕ್ಕೆ ಈ ದೇಹ ಸ್ವಸ್ಥ ಇರಬೇಕು ಮೊದಲ. ಇದನ್ನು ಕಾಪಾಡುವುದು ಬಹಳ ದೊಡ್ಡದು. ಇಷ್ಟ ನೆನಪಿಡೋದು ಏನು, ಶರೀರ ಇದಕ್ಕೆ ಅಧಿಷ್ಠಾನ ಅಂತ ಕರೆದ್ರೆ ಸರ್ವ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಮೊದಲು ಶರೀರ ಚಲೋ ಇರಬೇಕು. ಇದು ಸ್ವಸ್ಥ ಇರಬೇಕು, ಇದು ಮಸ್ತ್ ಇರಬೇಕು. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಇದನ್ನೊಂದು ಸ್ವಲ್ಪ ಜೋಪಾನ ಮಾಡ್ರಪ್ಪ, ಹೋಗ್ತೈತಿದು ಅಷ್ಟೇ. ಇದು ಒಂದು ಥರ ಹೆಂಗಿತ್ತಂದ್ರೆ ಬಾಲ್ಯ ಇತ್ತು. ಬಾಲ್ಯ ತುಂಟಾಟಗಳಲ್ಲಿ ಕಲಿತು.
ಯೌವನ ಆಕರ್ಷಣೆಗಳಲ್ಲಿ ಕಳೀತು, ಮುಪ್ಪು ಚಿಂತೆಗಳಲ್ಲಿ ಕಳೀತು. ಜೀವನದ ಆಯುಷ್ಯವೇ ಹೋತಲ್ಲ, ಉಳಿತೆಷ್ಟು ಹೇಳಿ. ಬಾಲ್ಯ ತುಂಟಾಟಗಳಲ್ಲಿ ಹೋತು, ಯೌವನದ ಆಕರ್ಷಣೆಗಳಲ್ಲಿ ಹೋತು. ಅದು ಖರೀದಿ ಮಾಡಬೇಕು, ಇದು ಖರೀದಿ ಮಾಡಬೇಕು, ಮುಪ್ಪ ಚಿಂತೆಯೊಳಗೆ ಹೋತಷ್ಟು. ಹಿಂಗೆ ಹೋತಿಲ್ಲ. ನಮ್ಮ ಯೌವನ ಎದಕ್ಕೆ ಹೋಗೈತಿ? ಅಷ್ಟು ದೇವರು ಶಕ್ತಿ ಕೊಟ್ಟಿದ್ದು ಬರೀ ಆಕರ್ಷಣೆಗಳು. ಅದನ್ನು ಖರೀದಿ ಮಾಡಬೇಕು, ಇದನ್ನು ಖರೀದಿ ಮಾಡಬೇಕು. ಈಗ ತಾಯಂದಿರದೇ ರೀ, ನೀವು ಬಟ್ಟೆ ಅಂಗಡಿಗೆ ಹೋರಿ, ನೀವು ಬಟ್ಟೆ ಅಂಗಡಿಯಾಗ ಹೋದ್ರಿ ಅಂದ್ರೆ ನೀವು ಬರ್ತೀರೇನು? ಜಲ್ದಿ ಹೇಳ್ರಿ. ಆ ಬಟ್ಟೆ ಅಂಗಡಿಯವ್ರು ಅದಕ್ಕೆ ಜಗ್ಗಿ ಮಂದಿನಿಟ್ಟು ಬಿಟ್ಟಿರ್ತಾರೆ. ಅವರು ಆಕರ್ಷಣೆ ಎಷ್ಟು ಜೋರು ಇರ್ತೈತಿ ಅಂದ್ರೆ, ಒಬ್ಬ ತಾಯಿ ಬಟ್ಟೆ ಅಂಗಡಿಗೆ ಹೋದ್ಲು, ಅವ ಒಂದು ಸೀರೆ ತೋರಿಸ್ತು, 4 ಸೀರೆ ತೋರಿಸ್ತು. ಅಯ್ಯಮ್ಮ ಹೇಳ್ದು, ಇದು ಬೇಡ್ರಿ, ಈ ಕಲರ್ದಾಗ ಬೇರೆ ಡಿಸೈನ್ ತೋರಿಸ್ರಿ. ಮತ್ತು ಅವ ಬೇರೆ ಡಿಸೈನ್ ತೋರಿಸ್ತು. ಅವಾಗ ಈ ಡಿಸೈನ್ದಾಗ ಬೇರೆ ಕಲರ್ ತೋರಿಸ್ರಿ ಅಂದ್ರೆ, ಈ ಡಿಸೈನ್ದಾಗ ಬೇರೆ ಕಲರ್ ತೋರಿಸ್ರಿ, ಬೇರೆ ಕಲರ್ದಾಗ ಈ ಡಿಸೈನ್ ತೋರಿಸ್ರಿ. ಹಿಂಗೆ ನೋಡ್ಕೊತ ಹೋದ್ಲು. ಮರುದಿವ್ಸ ಬೆಳಿಗ್ಗೆ 8 ಗಂಟೆಗೆ ಅವ ಅಂಗಡಿ ಮಾಲಕಿಗೆ ಫೋನ್ ಹಚ್ಚದ್ಲಂತ, ಅಲ್ರಿ ಅಂಗಡಿ ಎಷ್ಟಕ್ಕೆ ತೆಗಿತೀರಿ? ಅವ್ರಂದರು, ಯಾರ್ರಿ ನೀವು? ಅಲ್ರಿ ನಿನ್ನೆ ಅದ ಕಲರು ಡಿಸೈನ್ ಹೇಳಿದ್ವಲ್ಲ. ಅಲ್ಲಮ್ಮ 10 ಗಂಟೆಗೆ ತೆಗಿತೀವಿ. ಎಷ್ಟು ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿದ್ರೆ ಏನು ಮಾಡ್ಬೇಕು ನಾವು? ಅಲ್ಲಿ ಇಷ್ಟು ಜಲ್ದಿ ಅದಕ್ಕೆ ಫೋನ್ ಮಾಡಾಕತ್ತೆ ನೀನು? ಇಲ್ರಿ ನಾವು ಒಳಗೆ ಅದೀನಿ, ಇನ್ನೂ ಹೊರಗೆ ಹೋಗಕ್ಕೆ ಫೋನ್ ಮಾಡಾಕತ್ತೇನೆ ಅಂತ. ಹೊರಗೆ ಬಂದಿಲ್ಲ ಅವ್ರು ಇನ್ನೂ. ಆಕರ್ಷಣೆಗಳು ನಮ್ಮ ಜೀವನನ ತೊಗೊಂಡ್ಬಿಟ್ಟವು ಅಷ್ಟೆ. ಬಾಲ್ಯ ಯೌವನ ಮುಪ್ಪ ಹೋತು, ಶರೀರ ಸ್ವಸ್ಥ ಇರ್ಬೇಕು. ಇದು ಒಂಥರ ತಂಬೂರು ಇದ್ದಂಗೆ. ಇದು ಶರೀರ ಒಂದು ತಂಬೂರು ಇದ್ದಂಗೆ. ನೀವು ಭಾಳ ತಂಬೂರಿಗೆ ಎಕ್ಕದಾರಿ ಅಂತೀರಿ, ಏನಂತೀರಿ ನೀವು? ಈ ಕಡೆ ಕುಂಬಳಕಾಯಿ ಕಟ್ಟಿರ್ತಾರಲ್ಲ ಅದಕ್ಕೆ, ತಂಬೂರಿ. ಅದನ್ನು ತಂತಿ ಭಾಳ ಬಿಗಿದ್ರೆ ಹರಿತೈತಿ, ಭಾಳ ಡೀಲ ಬಿಡ್ರಿ ನಾದ ಬರೋದಿಲ್ಲ. ಹಂಗಿದು ದೇಹ ಅನ್ನೋದು ಒಂದು ತಂಬೂರಿ. ಭಾಳ ಕಟ್ ಮಾಡಬಾರ್ದು, ಭಾಳ ಡೀಲಾನು ಬಿಡಬಾರ್ದು. ಹೆಂಗೆ ಒಂದು ಹದ ಹರಿತು ಬಿಗಿದ್ರೆ ತಂಬೂರಿ ಒಳಗಿಂದ ನಾದ ಬರ್ತೈತಲ್ಲ, ಹಂಗೆ ದೇಹ ಅನ್ನುವ ತಂಬೂರಿ ಒಳಗಿಂದ ಒಂದು ನಾದ ಬರಬೇಕಾದ್ರೆ ಭಾಳ ಕಟ್ಟು ಮಾಡಬಾರ್ದು, ಭಾಳ ಲೂಸು ಬಿಡಬಾರ್ದು ಅಷ್ಟು. ಇದು ಶರೀರ ಒಂದು ತಂಬೂರಿ. ಇದು ಅದಕ್ಕಿದು ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಅದಕ್ಕೆ ಅಧಿಷ್ಠಾನ ಅಂತ ಕರೆದ್ರೆ ಶರೀರ ಚಲೋ ಇರಬೇಕು. ಎರಡನೇದ್ದು ಜೀವನೋತ್ಸಾಹ. ಏನಿರಬೇಕು ಅಂದರೆ ಜೀವನದೊಳಗೆ ಉತ್ಸಾಹ ಇರಬೇಕು. ನಮ್ಮ ಕಾರ್ಯಗಳು ಸಿದ್ಧಿ ಆಗಬೇಕಾದ್ರೆ ಉತ್ಸಾಹ ಇರಬೇಕಾಗ್ತದೆ ಜೀವನದೊಳಗೆ. ಇದು ಬೆಳಿಗ್ಗೆದ್ದು ಕೂಡಲೇ ನೀವು ನೋಡ್ರಿ, ನಮ್ಮ ಹಾಡು ಏನು ಅಂದ್ರೆ, ಬೆಳಿಗ್ಗೆದ್ದು ಕೂಡಲೇ ದೇವ್ರ ಕಣ್ಣು ಮುಚ್ಚಿಬಿಡ್ಬೇಕು ನೋಡಿ. ನಮಗೆ ಬೆಳಿಗ್ಗೆದ್ದು ಕೂಡಲೇ ಹಾಡೇನು ನಾವು ದೇವ್ರ ಕಣ್ಣು ಮುಚ್ಚಿಬಿಡ್ಬೇಕು ನಮಗೆ. ಅಲ್ಲ, ಬೇಕಂದ್ರೆ ನೀವು ಮುಚ್ಚಬೇಕು, ದೇವ್ರು ಯಾಕೆ ಮಾಡ್ಬೇಕು? ನಿಮ್ಮ ತೆಗಿ ಅಂತ ಅಂದವ್ರ ಯಾರು? ಬೆಳಿಗ್ಗೆದ್ದು ಕೂಡಲೇ ಕಣ್ಣು ಮುಚ್ಚಬೇಕು, ದೇವ್ರ ಕಣ್ಣು ಮುಚ್ಚಬೇಕು ನೋಡಂತಂದ್ರೆ, ಅಲ್ಲಿ ನೀವು ಮುಚ್ಚಿಬಿಟ್ರೆ ಮುಗಿದು ಹೊಕ್ಕೈತಿಲ್ಲ ಕೆಲಸ. ದೇವ್ರು ಕರ್ಕೊಂಬಿಡ್ಬೇಕು ನೋಡಿ ನಮಗೆ. ಅಕಸ್ಮಾತ್ ಹಿಂಗೆ ಅಂದು ಕೂಡಲೇ ಬಂದಿದ್ರೆ ನಾವು ಯಾರೂ ಅಂತಿದ್ದಿಲ್ಲ. ಬೇಕಂದ್ರೆ ನೀವು ಹೋಗ್ಬೇಕಪ್ಪ, ದೇವ್ರು ಯಾಕೆ ಕರ್ಕೋಬೇಕು ಹೇಳು? ಏನು ಬೆಳಿಗ್ಗೆ ತಲೆ ಕೈ ಹಚ್ಕೊಂಡು ಕುಂತಂದ್ರೆ ಇಡೀ ದೇಶದ ಸಾಲನ ಇವನು ತಲೆ ಕಟ್ಟ್ಯಾರನೋ ಹಂಗೆ ಕುಂತಿರ್ತಾನತ್. ಉತ್ಸಾಹ ಇರಬೇಕಲ್ಲ ಜೀವನದೊಳಗೆ. ನಾವು ಹೇಳ್ತೀವಿ, ನಾವು ಕ್ಲೀನ್ ಸಿಟಿ ಒಳಗದೀವಿ, ಗ್ರೀನ್ ಸಿಟಿ ಒಳಗದೀವಿ, ಗಾರ್ಡನ್ ಸಿಟಿ ಒಳಗದೀವಿ, ಎಲೆಕ್ಟ್ರಾನಿಕ್ ಸಿಟಿ ಒಳಗದೀವಿ, ಸೈಬರ್ ಸಿಟಿ ಒಳಗದೀವಿ. ನೀವು ಯಾವ ಸಿಟಿ ಒಳಗಿದ್ದರೂ ಪ್ರಶ್ನೆ ಇಲ್ಲ. ಜೀವನದೊಳಗೆ ಮೊದಲು ಕ್ಯೂರಿಯಾಸಿಟಿ ಇರ್ಬೇಕು ಬದುಕಕ್ಕೆ, ಅದು ಭಾಳ ಮುಖ್ಯ ಐತಿ. ಆಸಕ್ತಿ ಇರ್ಬೇಕು ಜೀವನದೊಳಗೆ. ಆಸಕ್ತಿ ಇಲ್ಲ ಅಂದರೆ ಜೀವನನೇ ಇಲ್ಲ. ಬದುಕಲಿಕ್ಕೆ ಆಸಕ್ತಿ ಭಾಳ ಮುಖ್ಯ, ಜೀವನೋತ್ಸಾಹ ಭಾಳ ಮುಖ್ಯ. ಯಾರೋ ಒಬ್ಬರು ಒಂದು ಹೋಟೆಲ್ ಇಟ್ಟಿದ್ರಂತ ಊರ ಮುಂದೆ. ಅವನು ಯಾರೋ ವೈರಿಗಳು ಪಾಪ ಅವನು ಹೋಟೆಲ್ಲಿಗೆ ಬೆಂಕಿ ಹಚ್ಚಿಬಿಟ್ರು, ಹೋಟೆಲ್ ಸುಟ್ಟರು. ಅವನು ಎಲ್ಲ ಜೀವನದ ದುಡಿಮೆ ಸಂಪತ್ತು ಹೋಟೆಲ್ನೊಳಗಿತ್ತು. ಬಂದು ನೋಡ್ತಾನ, ಕುರ್ಚಿ ಸುಟ್ಟಿದ್ದು, ಟೇಬಲ್ ಸುಟ್ಟಿತ್ತು, ಹೋಟೆಲ್ನ ಸಾಮಾನು ಸುಟ್ಟಿದ್ದು, ಎಲ್ಲ ಸುಟ್ಟಿದ್ದು. ಬಂದು ಗಂಡ ಹೆಂಡತಿ ನೋಡಿ ಒಂದೆರಡು ಹನಿ ಕಣ್ಣೀರು ಹಾಕ್ತಾರೆ. ಮರುದಿವ್ಸ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಹೋಟೆಲ್ ಶುರು ಮಾಡೋದಾತು. ಯಾರೋ ಕೇಳಿದ್ರೆ, ಅಲ್ಲೋ ನಿನ್ನೆನೇ ಹೋಟೆಲ್ ಎಲ್ಲ ಸುಟ್ಟಾರ, ನಿನ್ನ ಸಾಮಾನು ಹೋಗ್ಯಾವ, ಗಲ್ಲೆ ಪೆಟ್ಟಿಗೆ ಸುಟ್ಟಾರ, ಎಲ್ಲ ಸುಟ್ಟಾರ, ಮತ್ತೆ ಹೋಟೆಲ್ ಶುರು ಮಾಡ್ದಲ್ಲ ನೀನು ಅಂತ. ಅವಾಗ ಅವ ಹೇಳ್ತಾನೆ, ನನ್ನ ವೈರಿಗಳು ನನ್ನ ಹೋಟೆಲ್ಗೇನು ಬೆಂಕಿ ಹಚ್ಚಿದ್ರಲ್ಲ, ಅವರು ನನ್ನ ಹೋಟೆಲ್ ಸುಟ್ಟಾರೆ ಹೊರತು ನನ್ನೊಳಗೆ 10 ಹೋಟೆಲ್ ಕಟ್ಟುವ ಉತ್ಸಾಹ, ಆತ್ಮವಿಶ್ವಾಸ ಸುಡೋಕ್ಕಾಗೋದಿಲ್ಲ ನನ್ನ ವೈರಿಗಳಿಗೆ.
ನನ್ನ ವೈರಿಗಳಿಗೆ ನನ್ನ ಉತ್ಸಾಹ ಸುಡಲಿಕ್ಕಾಗೋದಿಲ್ಲ, ನನ್ನೊಳಗಿರುವ ಆತ್ಮವಿಶ್ವಾಸ ಸುಡಲಿಕ್ಕಾಗೋದಿಲ್ಲ. ಜೀವನೋತ್ಸಾಹ ಇರಬೇಕು. ಇದಕ್ಕೆ ಕರ್ತ ಅಂತ ಕರೀತಾರೆ. ಅಂದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಶರೀರ ಸ್ವಸ್ಥ ಇರಬೇಕು, ಸ್ವಲ್ಪ ಉತ್ಸಾಹ ಇರಬೇಕು. ಏನೇ ಕೆಲಸ ಮಾಡಲಿ ಕುಶಲತೆಯಿಂದ ಮಾಡಬೇಕು, ಕೌಶಲ್ಯದಿಂದ ಮಾಡಬೇಕು. ಯೋಗ ಕರ್ಮಸು ಕೌಶಲಂ. ಏನು ಕೆಲಸ ಮಾಡ್ತೀರಿ ಚಂದ ಮಾಡೋದು, ಉತ್ಸಾಹದಿಂದ ಪ್ರೇಮದಿಂದ ಮಾಡಬೇಕು. ಅಡುಗೆ ಮಾಡ್ತೀರ ಚಂದ ಮಾಡಬೇಕು, ನೀಡ್ತೀರ ಚಂದ ನೀಡಬೇಕು. ಈಗ ನೀವು ಬಟ್ಟೆ ಹಾಕ್ಕೊತೀರಿ, ದೋತ್ರ ಹಾಕ್ಕೊತೀರ ಚಂದಾಗೆ ಹಾಕ್ಕೋಬೇಕು, ಅಂಗಿ ಹಾಕ್ಕೊತೀರ ಚಂದ ಹಾಕ್ಕೋಬೇಕು, ಟೊಪ್ಪಿಗೆ ಹಾಕ್ಕೊತೀರ ಚಂದಾಗೆ ಹಾಕ್ಕೋಬೇಕು. ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕೋದಿದ್ರು ಚಂದಾಗೆ ಹಾಕಿಬಿಡ್ಬೇಕಷ್ಟ. ಏನ ಮಾಡಿರಿ ಕುಶಲತೆಯಿಂದ ಮಾಡೋದು, ಚಂದ ಮಾಡೋದು, ಪ್ರೇಮದಿಂದ ಉತ್ಸಾಹದಿಂದ ಮಾಡಬೇಕಷ್ಟೆ. ಮಾಡುವ ಕೆಲಸದೊಳಗೆ ಪ್ರೇಮಿತ್ತು ಅಂದ್ರೆ ಖುಷಿ ಇರ್ತೈತಿ, ಕೆಲಸ ಸಂತೋಷ ಪಡ್ತೈತಿ. ಈಗ ತಾಯಿ ಇರ್ತಾಳೆ, ತಾಯಿ ಗರ್ಭಿಣಿ ಇರ್ತಾಳೆ, ತನ್ನ ಮಗುವಿನ ಸಲುವಾಗಿ ಕುಲಾಯಿ ಹೊಲಿತಿರ್ತಾಳೆ. ಕುಲಾಯಿ ಮನ್ಯಾಗ ಯಾರ ನೀ ಗರ್ಭಿಣಿ ದೇವ ನೀ ಯಾಕೆ ಹೊಲಿತಿ ಬಿಡು ಅಂತ ಆಕೆಗೆ ಬಿಡ್ಸಕ್ಕೆ ಹೋದ್ರೆ ದಣಿವಾಗ್ತೈತಿ ಬಿಡು ಅಂದ್ರೆ ಬಿಡ್ತಾಳೆ. ಆಕೇನಂತಾಳವ್ವ, ಇದು ಯಾಕೆ ದಣಿವಾಗ್ತೈತಿ? ನನ್ನ ಗರ್ಭದಲ್ಲಿ ಹುಟ್ಟುವ ನನ್ನ ಮಗುವಿಗಾಗಿ ಹೊಲಿತೀನಿ, ದಣಿವಿಲ್ಲ ಅಂತ. ಅಂದ್ರೆ ಪ್ರೇಮಿತ್ತು ಅಂದ್ರೆ ದಣಿವಿರುವುದಿಲ್ಲ. ಅದಕ್ಕೆ ಕೆಲಸ ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಮಾಡುವ ಕೆಲಸದಲ್ಲಿ ಉತ್ಸಾಹ ಇರಬೇಕು, ಜೀವನೋತ್ಸಾಹ ಅಂತ ಕರೀತಾರೆ. ಮೂರನೇದ್ದು ಕರ್ಣ. ಕರ್ಣ ಅಂದ್ರೆ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲ ಚಲೋ ಇರಬೇಕು. ಕಣ್ಣ ಚಲೋದು ನೋಡಬೇಕು, ಕಿವಿ ಚಲೋದು ಕೇಳಬೇಕು, ಕೈ ಚಲೋದು ಮಾಡಬೇಕು, ಕಾಲು ಚಲೋದ್ರ ಕಡೆ ಹೆಜ್ಜೆ ಹಾಕಬೇಕು. ಇವು ದೇವ್ರು ಎಷ್ಟು ಚಲೋ ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಕಣ್ಣು ಕೊಟ್ಟಾನ, ಇದರ ಬಳಕೆ ಗೊತ್ತಿರಬೇಕಲ್ಲ ನಮಗೆ. ಈಗ ನೀವೊಂದು ಕಲಬುರಗಿ ಅಂತ ಊರಿಗೆ ಹೋಗಿ ಒಂದು ಮೊಬೈಲ್ ತೊಗೊತೀರಿ, ಸುಮ್ಮನೆ ಒಂದು ಸಣ್ಣ ಮೊಬೈಲ್. ಒಂದು ಮೊಬೈಲ್ ತೊಗೊಂಡ್ರಿ ಅಂದ್ರೆ ಆ ಮೊಬೈಲ್ ಜೊತೆಗೆ ಒಂದು ಏನು ಕೊಡ್ತಾರೆ, ಅದಕ್ಕೇನು ಮ್ಯಾನ್ಯುವಲ್ ಅಂತ ಕೊಡ್ತಾರಿಲ್ಲ, ಹೌ ಟು ಆಪ್ರೇಟ್ ಇಟ್ ಅಂತ, ಹೌ ಟು ಯೂಸ್ ಇಟ್ ಅಂತ ಒಂದು ಮ್ಯಾನ್ಯುವಲ್ ಕೊಡ್ತಾರಿಲ್ಲ. ಆಶ್ಚರ್ಯ ನೋಡ್ರಿ ನಿಮಗೆ. ಸುಮ್ಮನೆ ಒಂದು 10-20 ಸಾವಿರ ರೂಪಾಯಿ ಮೊಬೈಲ್ 1 ವರ್ಷ 2 ವರ್ಷ ಉಪಯೋಗ ಮಾಡಿ ಒಗಿತೀರಿ, ಮತ್ತು ಅದನ್ನು ಹೊಸದು ಮತ್ತೆ ಮಾಡಲ್ ಬಂದ್ರೆ ಹೊಸದಕ್ಕೆ ಹೋಗ್ತೀರಿ. ಒಂದು 1 ವರ್ಷ 2 ವರ್ಷ ಉಪಯೋಗ ಮಾಡಿ ಬಿಡುವ ಮೊಬೈಲಿಗೆ ಒಂದು ಮ್ಯಾನ್ಯುವಲ್ ಕಾರ್ಡ್ ಐತಿ, ಹೌ ಟು ಯೂಸ್ ಇಟ್ ಅಂತಂದು. 100 ವರ್ಷ ಕೊಟ್ಟ ಇದು ಒಂದು ದೇವರು ಕೊಟ್ಟ ಬದುಕೈತಲ್ಲ, ಇದಕ್ಕೆ ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ಇಟ್, ಇದು ಗೊತ್ತಿಲ್ಲ ನಿನಗೆ ಹೆಂಗೆ ಬಳಸ್ಬೇಕಂದ್ರೆ, ಮೊಬೈಲ್ ಹೆಂಗೆ ಬಳಸ್ಬೇಕನ್ನೋದು ತಿಳ್ಕೊಂಡು ದೇವರು ಕೊಟ್ಟ ಇಂದ್ರಿಯಗಳನ್ನು ಹೆಂಗೆ ಬಳಸ್ಬೇಕಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಕನಿಷ್ಠ ಆಗ್ತೈತಲ್ಲ ಜೀವನ. ಕಣ್ಣು ಎದಕ್ಕೆ ಬಳಸ್ಬೇಕು, ಕಿವಿ ಎದಕ್ಕೆ ಬಳಸ್ಬೇಕು, ಕಾಲು ಎದಕ್ಕೆ ಬಳಸ್ಬೇಕು, ನಾಲ್ಗೆ ಎದಕ್ಕೆ ಬಳಸಬೇಕು, ಬೇಕಲ್ಲ ಮನುಷ್ಯಗೆ ಯಾವುದಕ್ಕೆ ಬಳಸಬೇಕು ಜೀವನ ಅನ್ನೋದು. ಕಾಲದಾವ ಎದ್ರ ಕಡೆ ಹೆಜ್ಜೆ ಹಾಕಬೇಕು. ಬಸವಣ್ಣ ಒಂದು ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು, ಗಾಂಧಿ ಒಂದು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಬಂದಿತ್ತು. ಹೆಂಗೆ ಹೆಜ್ಜೆ ಹಾಕಬೇಕಂದ್ರೆ ಅರಿಲಾರ್ದವ್ರ ಜೊತೆ 1000 ಹೆಜ್ಜೆಗಳನ್ನು ಹಾಕುವುದಕ್ಕಿಂತ ಅರಿತವರ ಜೊತೆ ಜೀವನದೊಳಗೆ 4 ಹೆಜ್ಜೆ ಹಾಕಿ ಬಿಟ್ಟರೆ ಬದುಕೇ ಸಾರ್ಥಕ ಅಷ್ಟೆ. ನೀವೆಲ್ಲ ಬೆಳಿಗ್ಗೆ ಪಾದಯಾತ್ರೆ ಮಾಡಿದ್ರಿಲ್ಲ, ಪಾದಯಾತ್ರೆಯಲ್ಲಿ ಎಷ್ಟು ವೈಭವ ಇತ್ತು. ಅರಿತವರೊಡನೆ 4 ಹೆಜ್ಜೆಗಳನ್ನು ಹಾಕೋದು ಮನುಷ್ಯ. ಕೈ ಕೊಟ್ಟಾನಿಲ್ಲ ದೇವ್ರ, ಕೈಗಳಿಗೆ ಗೊತ್ತೈತಿಲ್ಲ ಏನು ಅಂದ್ರೆ ಈ ಕೈಗಳಿಂದ ನೀನು ಒಬ್ಬನ ಕೆನ್ನೆಗೂ ಹೊಡಿಬೋದು, ಈ ಕೈಗಳಿಂದ ಒಬ್ಬನ ಕಣ್ಣೀರು ಒರೆಸ್ಬೋದು. ಎರಡೂ ಶಕ್ತಿ ಇದೆ ಈ ಕೈಗೆ. ನೀನು ಬಹಳ ಶಕ್ತಿವಂತ ಹೇಳಿ ಕೆಳಗೆ ನಿಂತು ಗುದ್ದಾಡಿ ಇದೇ ಕೈಗಳಿಂದ 10 ಮಂದಿಗೆ ಹೊಡಿಬೋದು. ನೀನು ಜಗಳ ಆಡಿ 10 ಮಂದಿಗೆ ಉರುಳಿಸ್ಬೋದು. ಮತ್ತು ವೇದಿಕೆ ಮೇಲೆ ಬಂದು ಈ ಕೈಗಳಿಂದ 10 ಮಂದಿಗೆ ಹೊಡಿಬೋದು. ಇಲ್ಲಿ ವೇದಿಕೆ ಮೇಲೆ ಬಂದು ನಿಂತು ಶರಣಾರ್ಥಿ ಅಂತ ಕೈ ಮುಗಿದ್ರೆ 10,000 ಮಂದಿಗೆ ಮುಟ್ಕೋಬೋದು. ಈ ಕೈಗಳ ಸಾಮರ್ಥ್ಯ ಅಷ್ಟು ಕೊಟ್ಟಾನಲ್ಲ ದೇವರು. ಎದಕ್ಕೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಕಣ್ಣು ಎದಕ್ಕೆ ಬಳಸಬೇಕು, ಕಿವಿ ಎದಕ್ಕೆ ಬಳಸಬೇಕು, ಇದನ್ನೆಲ್ಲ ಗೊತ್ತಿರಬೇಕು ಮನುಷ್ಯಾಗ. ಏನು ಕೈಗಳನ್ನು ಬಳಸಿದ್ರೆ ಹಿಂದೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಿದ್ದರು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕಲ್ಕತ್ತಾದ ರೈಲ್ವೆ ಸ್ಟೇಷನ್ನಿಂದ ತಮ್ಮ ಮನೆಗೆ ಹೊರಟಿದ್ರಂತ. ಹೋಗುವಾಗ
ರಿಕ್ಷಾ ತೊಗೊಂಡು ಹೋಗ್ಬೇಕಾಗಿತ್ತು. ಅವಾಗ ಮೂರುಗಾಲಿ ರಿಕ್ಷಾ ಇದ್ದಲ್ಲ, ಮೂರುಗಾಲಿ ರಿಕ್ಷಾ. ಬ್ಯಾಸಗಿ ದಿವಸ ಮೂರುಗಾಲಿ ರಿಕ್ಷಾದೊಳಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರು ಹತ್ತಿದ್ರು. ಅವ ಪಾಪ ಮುದುಕ ಮನುಷ್ಯ, ರಿಕ್ಷಾ ಹೊಡ್ಯಾವ. ಅವನು ಎಲುಬೆಲ್ಲ ಬೆನ್ನಿಗೆ ಹತ್ತಿದ್ದು, ಒಂದು ಹರಕ್ಕೆ ಅಂಗಿ ಹಾಕ್ಕೊಂಡು ರಿಕ್ಷಾ ತುಳಿತಿದ್ದ. ದಿಬ್ಬ ಬಂತು. ದಿಬ್ಬ ಬಂದ ಮೇಲೆ ಪಾಪ ತಾನು ಇಳಿದು ರಿಕ್ಷಾ ಒತ್ತಕ್ಕೆ ಹೋದ. ಅದು ಭಾಳ ಬ್ಯಾಗಿದ್ದು, ಇವ್ರು ಕುಂತಿದ್ರು, ಭಾಳ ಪ್ರಯತ್ನ ಮಾಡ್ತಿದ್ದ. ಪಾಪ ಮುದುಕ ತೇಕ್ ಬಂತು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಇಳಿದು ರಿಕ್ಷಾಕ್ಕೆ ದಬ್ಬಿ ಅವ್ರ ಗಾಡ್ಯಾಗ ಕೂಡಲಿಲ್ಲ. ಮನೆ ಮಠ ನಡ್ಕೋತ ಹೋದರು. ನಡ್ಕೊತ ಹೋದ ಮೇಲೆ ಇದಕ್ಕೆಷ್ಟು ಅಂತ ಕೇಳಿದ್ರು, ರಿಕ್ಷಾದ ಬಾಡಿಗೆ. ಅವಾಗ ಅವ ರಿಕ್ಷಾ ಹೊಡ್ಯಾವ 50 ರೂಪಾಯಿ ಅಂದ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಪಾಪ ಅವನ ಕಷ್ಟ ನೋಡಿ 100 ರೂಪಾಯಿ ಕೊಟ್ಟರು. 100 ರೂಪಾಯಿ ಕೊಟ್ಟ ಕೂಡಲೇ ಅವ ಅಂದ, ನೋಡಿ 50 ರೂಪಾಯಿ ಹೊಳಗೆ ಕೊಟ್ಟವ. ಅಲ್ಲೋ, ನಿನಗೆ ಬಾಡಿಗೆ ಎಷ್ಟು? 50 ರೂಪಾಯಿ ರೀ. ಮತ್ತು ನಿನಗೆ 100 ರೂಪಾಯಿ ಕೊಟ್ಟೀನಿ, 50 ರೂಪಾಯಿ ಇಟ್ಕೋ ನೀನು. ಇಲ್ಲರಿ, ನಮಗೆ 50 ರೂಪಾಯಿನೇ ಬಾಡಿಗೆ, ಹೆಚ್ಚಿಂದ ಬ್ಯಾಡ, ನಿಮ್ಮ ರೊಕ್ಕ ನಿಮಗಿರಲಿ. ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಾರೆ, ನನಗೆ ಗೊತ್ತೈತಿ ನಿಂದು 50 ರೂಪಾಯಿ ಬಾಡಿಗೆ ಅನ್ನೋದು, ಆದರೆ ಬಡವದಿ ನೀನು. ಪಾಪ ಎಷ್ಟು ಕಷ್ಟಪಡಾಕತ್ತಿ, ರಿಕ್ಷಾ ಹೊಡ್ಕೊಂತ ಎಷ್ಟು ಕಷ್ಟಪಟ್ಟಿಯಲ್ಲ. 50 ರೂಪಾಯಿ ನಿಂದು ಬಾಡಿಗೆ ತಗೋ, ಇನ್ನು 50 ರೂಪಾಯಿ ಸುಮ್ಮನೆ ಎಕ್ಸ್ಟ್ರಾ ಇಟ್ಕೋ ನೀನಂತ ಕೊಡಕ್ಕೆ ಹೋದ್ರಂತ. ಅವಾಗ ರಿಕ್ಷಾ ಹೊಡೆಯೋ ಮುದುಕ ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರಿಗೆ ಹೇಳ್ತಾನೆ, ನೋಡ್ರಿ, ನಾ ಕಂಡವ್ರ ಮುಂದೆ ಹಂಗಾಗಿ ಕೊಟ್ಟಿದ್ದೆಲ್ಲ ಕೈ ಒಡ್ಡಲ್ಲ. ಯಾಕಂದ್ರೆ ನಾನು ರಿಕ್ಷಾ ಹೊಡೆಯವನೇ ಹೊರತು ಭಿಕ್ಷಾ ಬೇಡವನಲ್ಲ ಅಂತ. ನಾನು ರಿಕ್ಷಾ ಹೊಡೆಯವನೇ ಹೊರತು ಭಿಕ್ಷಾ ಬೇಡವನಲ್ಲ. ಅದಕ್ಕೆ ಕೈಗಳಿಗೆ ಕಲಿಸ್ಬೇಕು, ಇದಕ್ಕೆ ಒಳ್ಳೆಯದನ್ನು ಮಾಡುವಂತ. ಅಂದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ನನ್ನ ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಈ ಸಂಸ್ಕಾರ ಕೊಡಬೇಕು. ಏನಂದ್ರೆ ಕಣ್ಣು ಒಳ್ಳೆಯದು ನೋಡಬೇಕು, ಕಿವಿ ಒಳ್ಳೆಯದನ್ನು ಕೇಳಬೇಕು, ಕಾಲು ಒಳ್ಳೆಯದರ ಕಡೆ ಹೆಜ್ಜೆ ಹಾಕಬೇಕು, ಮತ್ತು ಕೈ ಒಳ್ಳೆಯದನ್ನು ಮಾಡಬೇಕು, ನಾಲಿಗೆ ಒಳ್ಳೆಯದನ್ನೇ ರುಚಿಸಬೇಕು. ನಾಲಿಗೆ ಒಳ್ಳೆಯದನ್ನೇ ರುಚಿಸ್ಬೇಕು. ನಮ್ಮ ನಾಲಿಗೆ ರುಚಿಸೋದಿಲ್ಲ, ಮತ್ತು ಚಲೋದು ರುಚಿನೂ ಹತ್ತೋದಿಲ್ಲ ನಮ್ಮ ನಾಲಿಗೆಗೆ. ನಮ್ಮ ನಾಲಿಗೆಗೆ ಬೇರೆ ಬೇರೆ ರುಚಿ ಹತ್ತಾವ. ನಮ್ಮ ನಾಲಿಗೆಗೆ ಬೇರೆ ಬೇರೆನೇ ರುಚಿ ಹತ್ತಿರ್ತಾವೆ. ಅವ ಮನೆಗೆ ಬಂದು ಜಗಳ ತೆಗೆದ್ನಂತ ಹೆಂಡತಿ ಕೂಡ. ಜಗಳ ತೆಗೆದು ಹೇಳದ್ನಂತವ, ಏನು ನೀ ಮಾಡಿ ಅಡಿಗೆ ಐತಲ್ಲ, ಬರೀ ಒಂದ ರುಚಿ ಐತೆ ಅಂತ. ಒಂದು ದಿವಸ ಏನು ರುಚಿ ವ್ಯತ್ಯಾಸನೇ ಇಲ್ಲಿ. ನೀ ಮಾಡಿದ ಅಡಿಗೆ ಒಂದ ರುಚಿ ಹೆಂಗೆ ಉಣ್ಣ, ನಾನು ನಾಲ್ಗೆಗೆ ಬರೇ ಒಂದ ರುಚಿ ಹತ್ತೈತೆ ಅಂತ ಹಿಂಗೆ ಜಾಡ್ಸಿ ಹೋಗದ್ನಂತ. ಬಳಿ ಏರ್ಸಿ ಕಪ್ಪಾಳಕ್ಕೆ ಕೊಟ್ಲಂತ ಒಂದೇಟು. ಅಲ್ಲ, ನಂದು ಅಡಿಗೆ ದಿವಸ ಒಂದ ರುಚಿ ಐತಿ, ಇದನ್ಯಾರು ತಿಂತಾರಂತ ತಾಟ್ ಒಗದಿ, ಮತ್ತು ಅಲ್ಲಿ ಹೋಗಿ ಕುಡಿತಿಯಲ್ಲ, ಅದು ಒಂದೇ ರುಚಿ ಐತೆ ಅಂತ ಬಾಟ್ಲಿ ಒಗೆದು ಬರ್ಬೇಕಾಗಿತ್ತು ನೋಡೋಣ ಅಂತಂತ ಹೇಳಲ್ಲಂತ. ಅಂದ್ರೆ ನಾಲ್ಗೆ ಕಲಿಸ್ಬೇಕಲ್ಲ ನಾವು ಒಳ್ಳೆಯದನ್ನು ಹಾಲು ಕುಡಿಬೇಕು, ಉಳಿದಿದ್ದುಕೊಳ್ಳೋದು ಕಳಿಸೋದಲ್ಲ. ಅದಕ್ಕೆ ಕಣ್ಣಿಗೆ, ಕೈಗೆ, ಕಾಲಿಗೆ ಅವುಗಳಿಗೆ ಒಳ್ಳೆಯ ಕಾರ್ಯ ಕಲಿಸ್ದಿ ಅಂದ್ರೆ ಇದಕ್ಕೇನಂತಾರ ಅಂದ್ರೆ ಕರ್ಣ. ಮನುಷ್ಯನ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಶರೀರ ಚಲೋ ಇರಬೇಕು, ಜೀವನೋತ್ಸಾಹ ಇರಬೇಕು, ನಮ್ಮ ಇಂದ್ರಿಯಗಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. 4ನೇದ್ದು ಪ್ರಯತ್ನ ಇರಬೇಕು. ಪ್ರಯತ್ನ ಇಲ್ಲದೆ ಏನೂ ಆಗೋದಿಲ್ಲ. ಈಗೊಂದು ಸಿಂಹ ಇರ್ತೈತಿ ಕಾಡಿನೊಳಗೆ. ಸಿಂಹ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ. ಸಿಂಹ ನಾ ಕಾಡಿನ ರಾಜ ಐತಂತ ತಿಳ್ಕೊಂಡು, ನಾ ಕಾಡಿನ ರಾಜ ಅದಿನಂತ ಸುಮ್ಮನೆ ಕುಂತ್ರ ಏನು ಪ್ರಾಣಿಗಳು ಬಂದು ಅದ್ರ ಬಾಯಾಗಿ ಬೀಳ್ತವನು? ಸಿಂಹ ಕಾಡಿನ ರಾಜ ಇದ್ದರೂ ಸಹಿತ ಅದು ಬೇಟೆಯಾಡಬೇಕಾಗ್ತೈತಿ. ತಾನು ಕಾಡಿನ ರಾಜ ಇದ್ದರೂ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಬೇಟೆಯಾಡಬೇಕಾಗ್ತೈತಿ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಪ್ರಯತ್ನ ಬಹಳ ಮುಖ್ಯ. ಒಮ್ಮೆ ಸೋಲು ಆಗ್ತೈತಿ ಪ್ರಯತ್ನ ಮಾಡುವಾಗ. ಸೋಲಾದರೆ ಏನು ತಪ್ಪಲ್ಲ. ಈಗ ಉಣ್ಣುವಾಗ ಜೀವನದಲ್ಲಿ ಸೋಲುಗಳು ಬರ್ತಾವೆ. ಉಣ್ಣುವಾಗ ಹಳ್ಳ ಬರ್ತೈತಿಲ್ಲ. ಉಣ್ಣುವಾಗ ಹಳ್ಳ ಬಂದ್ರೆ ಊಟದ ತಟ್ಟೆ ಒಗಿತೀವೋ ಹಳ್ಳಗಳನ್ನು ತೆಗಿತೀವಿ ನಾವು. ಹಂಗೆ ಜೀವನದಲ್ಲಿ ಸೋಲಾದಾಗ ಸೋಲುಗಳನ್ನು ಬಿಡೋದು. ದಾರಿಯಲ್ಲಿ ನಡೆಯುವಾಗ ಮುಳ್ಳು ಚುಸ್ತೈತೆಲ್ಲ, ಕಾಲು ತಕ್ಕೊಳ್ಳೋದಿಲ್ಲ, ಚುಚ್ಚಿದ ಮುಳ್ಳು ತಕ್ಕೊಂತೀವಿ ಅಷ್ಟೇ. ಹಾಗೆ ಜೀವನದಲ್ಲಿ ಸೋಲುಗಳು ಬಂದಾಗ ಸ್ವಲ್ಪ ಸರಿಸೋದು ಮತ್ತು ಪ್ರಯತ್ನ ಮಾಡ್ತಿರ್ಬೇಕು ಮನುಷ್ಯ. ಈ ತಮಿಳ್ನಾಡಿನಲ್ಲಿ ಒಬ್ಬ ಹೆಣ್ಮಗಳು, ಆಕೆ ಹೆಸರು ಅಂಬಿಕಾ ಅಂಥೇಳಿ. ಏನಾಯ್ತಂದ್ರೆ
ಆ ಎಮ್ಮಗೆ 14ನೇ ವಯಸ್ಸಿಗೆ ಮದುವೆ ಆತು. 18ನೇ ವಯಸ್ಸಿಗೆ 2 ಮಕ್ಕಳದು. ಆ ತಾಯಿಯ ಯಜಮಾನ ಪೊಲೀಸ್ ಇದ್ದ. ಈಕೆಗೆ ಒಂದು ದಿವಸ 26 ಜನವರಿ ಇರ್ತೈತಲ್ಲ, ಪರೇಡ್ ನೋಡೋಕೆ ಕರ್ಕೊಂಡು ಹೋದರು. ಯಾರಿಗೆ? ಅಂಬಿಕಾಗ. ಈಕೆ 5-6ನೇ ಕ್ಲಾಸ್ ಓದಿದ ಹೆಣ್ಮಗಳು. ಪ್ರಯತ್ನ ಹೆಂಗಿರ್ತದೆ ಜೀವನದಲ್ಲಿ. ಆಕೆಗೆ ಪೊಲೀಸ್ ಪರೇಡ್ ನೋಡೋಕೆ ಕರ್ಕೊಂಡು ಹೋದ. ಯಜಮಾನ ಪೊಲೀಸ್ ಇದ್ನಲ್ಲ, ಪೊಲೀಸ್ ಪರೇಡ್ ನೋಡೋಕೆ ಕರ್ಕೊಂಡು ಹೋದ ತಕ್ಷಣ ಪೊಲೀಸ್ ಪರೇಡ್ ನಡೆದಿತ್ತು. ಒಬ್ಬರು ಕಟ್ಟಿ ಮೇಲೆ ನಿಂತಿದ್ರು ಸಾಹೇಬರು. ಯಜಮಾನ್ ಹಿಂಗೆ ಸಲ್ಯೂಟ್ ಹೊಡ್ಕೊಂತ ಹೋದ. ಅವಾಗ ಈ ಅಂಬಿಕಾ ನೋಡಿದ್ಲು ಅದನ್ನು. ಮನೆಗೆ ಬಂದ ಮೇಲೆ ಗಂಡಕ್ಕೆ ಕೇಳಿದ್ಲು, ಅಲ್ಲ ಕಟ್ಟಿ ಮೇಲೆ ಯಾರೋ ನಿಂತಿದ್ರಲ್ಲ, ಅವರು ನಿನ್ನಂಗಡ್ ಅವರು ಕಾಕಿ ಡ್ರೆಸ್ ಹಾಕ್ಯಾರ, ನೀನು ಕಾಕಿ ಡ್ರೆಸ್ ಹಾಕಿ, ಅವ್ರಿಗೆ ಯಾಕೆ ಸಲ್ಯೂಟ್ ಹೊಡೆದು ನೀನು ಹಿಂಗೆ ನಮಸ್ಕಾರ ಮಾಡಿದೆ ಅಲ್ಲ? ಇಲ್ಲ, ಅವ್ರು ನಮ್ಮ ದೊಡ್ಡ ಸಾಹೇಬರು, SP ಅದಾರ ಅವರು. SP ಆಗ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲ, ಅದಕ್ಕೆ UPSC ಅಂತ ಪರೀಕ್ಷೆ ಇರ್ತೈತಿ, ಓದಬೇಕು. ಅಲ್ಲ, ನಾನು ಓದಿ ಪಾಸ್ ಆಗ್ಬೋದನಂತ ಕೇಳಿದ್ಲಕ್ಕೆ. ತನ್ನುವ 2 ಮಕ್ಕಳದಾವ, ನಾ ಓದಿ ಪಾಸ್ ಆಗ್ಬೋದನ್ನಂತ. ಇಲ್ಲ, ಆಗ್ಬೋದು, ಬಟ್ ನಿಂದು SSLCನೇ ಆಗಿಲ್ಲಲ್ಲ ಅಂದ ನಾವು ಗಂಡ. ಆಕಿದು SSLC ಸಹಿತ ಆಗಿದ್ದಿಲ್ಲ. ಅವಾಗ ಆಕೆ ಅಂದ್ಲು, ಇಲ್ಲ ನಾನು ಕಟ್ಟಿ ತೊಗೊಂಡು UPSC ಬರೀತೀನಿ ಅಂದ. ಅಲ್ಲ ನೋಡಿ, ಆಕೆ 10ನೇ ಕ್ಲಾಸ್ ಪಾಸ್ ಆಗಿಲ್ಲ, 5-6ನೇ ಕ್ಲಾಸ್ ಓದ್ಯಾಳ, 2 ಮಕ್ಕಳದಾವ, UPSC ಬರೀಬೇಕು, ಎಕ್ಸಾಮ್ ಬರೀಬೇಕು ಅಂತ ಸಂಕಲ್ಪ ಮಾಡಲು. ನಮ್ಮ ಮನ್ಯಾಗ ತಾಯಂದಿರಿಗೆ 2 ಮಕ್ಕಳದು ಅಂದ್ರೆ ನೀವೊಂದು 2 ಕೊಡ ನೀರು ತೊಗೊಂಬ ಅನ್ರಿ. ಅವ್ರೇನಂತಾರೆ, 2 ಸೀಜರಿನಾಗಿ ಅವು ಗೊತ್ತಿಲ್ಲ, ನಮ್ಗೆ ಆಗೋದಿಲ್ಲ ಅದು ಕೆಲಸ ಅಂತಿರ್ತಾರೆ. ಆಕೆ 2 ಮಕ್ಕಳ ತಾಯಿ UPSC ಬರೀಬೇಕು ಅಂತ ಮನ್ಯಾಗ ಕುಂತು SSLC ಬರೆದು ಪಾಸಾದ್ಲು, PUC ಬರೆದು ಪಾಸಾದ್ಲು, ಡಿಗ್ರಿ ಬರೆದು ಪಾಸಾದ್ಲು. ಆಮೇಲೆ ಡಿಗ್ರಿ ಆದಮೇಲೆ 2 ಮಕ್ಕಳನ್ನ ಮನ್ಯಾಗ ಬಿಟ್ಟು ಮಡ್ರಾಸಿಗೆ ಹೋಗಿ ಕೋಚಿಂಗ್ ತೊಗೊಂಡ್ಲು. 1ನೇ ಅಟೆಂಪ್ಟ್ ಫೇಲ್ ಆಯ್ತು, 2ನೇ ಅಟೆಂಪ್ಟ್ ಫೇಲ್ ಆಯ್ತು. ಫೇಲ್ ಆದ ತಕ್ಷಣ ಮನೆಯವ್ರು ಇಲ್ಲಿ ಮಕ್ಕಳು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಕರೆಯಕ್ಕೆ ಹೋದರು. ಇನ್ನೊಂದು ಅವಕಾಶ ಕೊಡ್ರಿ ಅಂದ್ಲು. 3ನೇ ಅಟೆಂಪ್ಟ್ ಬರೆದ್ಲು, ಫೇಲ್ ಆದ್ಲು. ಮನೆಯವ್ರು ಒತ್ತಾಯ ಮಾಡಾಕತ್ರು, ಇನ್ನೊಂದು ಅಟೆಂಪ್ಟ್ ಕೊಡ್ರಿ ಅಂದ್ಲು. ಅವಾಗ 4ನೇ ಅಟೆಂಪ್ಟ್ ಬರೆದ್ರೆ UPSC ಪಾಸ್ ಆದ್ಲಿಗೆ ಬಾಂಬೆದೊಳಗೆ ಪೊಲೀಸ್ ಕಮಿಷನರ್ ಅದಳ ಅಂಬಿಕಾ. ಅಂದ್ರೆ ಮನುಷ್ಯನ ಪ್ರಯತ್ನಕ್ಕೆಲ್ಲವೂ ಸಾಧ್ಯ ಇದೆ, ಪ್ರಯತ್ನ ಮಾಡಬೇಕಲ್ಲ ಜೀವನದೊಳಗೆ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವ, ಸೋಲಿಲ್ಲದ ಜೀವನವನ್ನು ಕಟ್ಟಬೇಕಾಗ್ತೈತೆ. ಮನುಷ್ಯ ಪ್ರಯತ್ನ ಮಾಡಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡ್ಕೊತ ಹೋಗಬೇಕು, ಚಲೋ ಕೆಲಸ ಮಾಡ್ತಿರಬೇಕು. ಎಷ್ಟು ದೇವರೊಂದು 100 ವರ್ಷ ಆಯುಷ್ಯ ಕೊಟ್ಟಾನಲ್ಲ, 100 ವರ್ಷದ ಆಯುಷ್ಯದಲ್ಲಿ ಚಲೋ ಕೆಲಸ ಮಾಡ್ಕೊತ ಹೋಗ್ತಿರ್ಬೇಕು. ಜೀವನದಲ್ಲಿ ಪ್ರಯತ್ನ ಬಿಡಬಾರ್ದು. ವಾಸ್ಕೋಡಿಗಾಮ ಭಾರತಕ್ಕೆ ಬರಬೇಕಾದ್ರೆ ಏನು ಅವನಿಗೆ ಒಂದು ಮೊಬೈಲ್ ಇತ್ತ, ಈಗಿನ ಗತೆ ಗೂಗಲ್ ಇತ್ತ, ಏನೂ ಇರಲಿಲ್ಲ. ಎಲ್ಲೋ ಸಮುದ್ರದಲ್ಲಿ ನಾವೆಗಳನ್ನು ತಗೊಂಡು ಹೊರಟಂಥ ವಾಸ್ಕೋಡಿಗಾಮನಿಗೆ ತನ್ನ ನಾವಿಕರೇ ದಂಗೆ ತೆಗೆದರು, ಅವನ ವಿರುದ್ಧ ತಿರುಗಿ ಬಿದ್ದರು. ಆಹಾರ ಖಾಲಿ ಆಯ್ತು. ಎಲ್ಲ ಖಾಲಿ ಆದ ಮೇಲೂ ಅವ ಒಂದು ಭೂಪ್ರದೇಶ ತಟ್ಟಬೇಕು, ಮುಟ್ಟಬೇಕನ್ನುವ ಛಲ ಬಿಡಲಿಲ್ಲ. ಕೊನೆಗೊಂದು ಭೂಪ್ರದೇಶ ಕಂಡು ಹಿಡ್ದವ. ಈಗ ಮಕ್ಕಳಿಗೆ ವಾಸ್ಕೋಡಗಾಮನ ಪಾಠ ಓದ್ತಾರಿಲ್ಲ ಶಾಲೆಯೊಳಗೆ. ಕೇಳಿದ್ರಂತ ಶಿಕ್ಷಕರು, ವಾಸ್ಕೋಡಗಾಮ ಎದಕ್ಕೆ ಬಂದು ಭಾರತಕ್ಕೆ ಅಂತ. ಹುಡುಗ ಹೇಳಿ, ನಮ್ಮ ತಲೆ ತಿನ್ನಕ್ಕೆ ಬಂದನು, ಮತ್ತೆದಕ್ಕೆ ಬರ್ತಾನೆ ರೀ, ಅವು ಇಸ್ವಿ ನೆನಪಿಡೋಕೆ ಆಗೋದಿಲ್ಲ ನಮಗೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಎಷ್ಟು ದೊಡ್ಡದು, ಪ್ರಯತ್ನ ಬೇಕು ಜೀವನದೊಳಗೆ. ಇಷ್ಟೇ ಅಲ್ಲ, ಪ್ರಯತ್ನದ ಜೊತೆ ದೈವ ಬಲ ಇರಬೇಕಂತ ಮನುಷ್ಯ. ಒಂದು ಶರೀರ ಸ್ವಸ್ಥ ಇರಬೇಕು, ಜೀವನೋತ್ಸಾಹ ಇರಬೇಕು. 3ನೇದ್ದು ನಮ್ಮ ಇಂದ್ರಿಯಗಳೆಲ್ಲ ಒಳ್ಳೆಯ ಸಂಸ್ಕಾರಯುತವಾಗಿ ಕೆಲಸ ಮಾಡಬೇಕು. 4ನೇದ್ದು ಪ್ರಯತ್ನ ಇರಬೇಕು ಜೀವನದೊಳಗೆ. 5ನೇದ್ದು ಭಾಗ್ಯ ಇರಬೇಕು, ಅದೃಷ್ಟನೂ ಇರಬೇಕಂತ. ನಮ್ಮದೊಂದು ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಅದೃಷ್ಟನೂ ಬಹಳ ಮುಖ್ಯ ಜೀವನದೊಳಗೆ. ಅದೃಷ್ಟ ಇರಲಿಲ್ಲಂದ್ರೆ ಮನುಷ್ಯನ ಸಕಲ ಭೋಗಗಳಿಗೆ ಭಾಗ್ಯವಿಲ್ಲದೆ ಆಗದು ಅಂತಾರೆ ನಿಜಗುಣ ಶಿವಯೋಗಿಗಳು. ಭಾಗ್ಯನೂ ಬೇಕಲ್ಲ. ಇವತ್ತು ನಾವು ಶ್ರೀಮಂತರಿರ್ಬೋದು, ರೂಪವಂತರಿರ್ಬೋದು, ಒಳ್ಳೆಯ ಆಸ್ತಿ ಇರ್ಬೋದು, ಜಮೀನ್ದಾರ್ ಇರ್ಬೋದು, ಎಲ್ಲ ಇರ್ಬೋದು ಮನುಷ್ಯಾಗ.
ಈಗಿದು ಬಂದೈತಲ್ಲ, ನಾ ಶ್ರೀಮಂತ ಇರಬೇಕು, ಗಾಡಿ ಇರಬೇಕು, ಇಂಥವ್ರ ಮನ್ಯಾಗ ಹುಟ್ಟಬೇಕು, ಇಂಥವ್ರ ತಂದೆ ತಾಯಿ ಹೊಟ್ಟೆಯೊಳಗೆ ಹುಟ್ಟಬೇಕಂತೇಳಿ ಏನು ಮೊದಲ ಗೂಗಲ್ನೊಳಗೆ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡಿದ್ರೇನು? ಅಪ್ಲಿಕೇಶನ್ ಏನು ಫಾರಮ್ ತುಂಬಿ ಬಂದಿವೇನು? ಇದು ಏನು ಸಿಕ್ಕೈತಲ್ಲ ಈಗ ನಾವು ಪಡೆದ ಜೀವನ, ಐಶ್ವರ್ಯ, ಅನುಭವಗಳು, ಇದೆಲ್ಲ ಬಂದಿದ್ದು ನಮ್ಮ ಭಾಗ್ಯದ ಫಲ, ಇದು ದೈವದ ಫಲ ಅಂತ ತಿಳ್ಕೊಂಡಿರ್ಬೇಕು ಮನುಷ್ಯ. ಇದು ಭಾಗ್ಯದಿಂದ ಬಂದಿದ್ದು ಅಲ್ರಿ. ಕೆಲವೊಬ್ರು ಎಷ್ಟು ಮಂದಿ ಬುದ್ಧಿವಂತಿಕೆಯಿಂದ ಆಗಬಹುದಲ್ರಿ ಅನ್ಬೋದು ನೀವು. ಇಲ್ಲ ಅವ ಭಾಳ ಬುದ್ಧಿವಂತದನ್ನು, ಬುದ್ಧಿವಂತಿಕೆಯಿಂದ ಇದನ್ನು ಮಾಡ್ಯಾನ ಅಂತ. ಅಲ್ಲ, ಬುದ್ಧಿವಂತಿಕೆಯಿಂದನೇ ಎಲ್ಲ ಮಾಡಕ್ಕೆ ಬಂದಿದ್ರೆ ಬೀರ್ಬಲನು ಮಹಾರಾಜ ಆಗ್ಬೋದಾಗಿತ್ತು, ತೆನಾಲಿ ರಾಮಕೃಷ್ಣನು ಮಹಾರಾಜ ಆಗಬೇಕಾಗಿತ್ತು. ಬುದ್ಧಿವಂತಿಕೆಯಿಂದ ಆಗೋದಿಲ್ಲ, ಭಾಗ್ಯ ಅದೃಷ್ಟದಿಂದ ಆಗ್ತೈತೆ ಮನುಷ್ಯನಿಗೆ ಅಂತ. ಅಲ್ರಿ ನೀವು ಅವ ಭಾಳ ಕೆಟ್ಟದನ್ರಿ, ಏನು ಮಾಡ್ಲಾರ್ದು ಕೆಲಸ ಮಾಡ್ತಾನೆ, ಅಷ್ಟು ಶ್ರೀಮಂತ ಆಗ್ಯಾನಲ್ಲ ಅಂತ ನೀವು ಅನ್ಬೋದು. ಈಗ ಮಾಡಿರೋಕ್ಕಿಲ್ಲ, ಹಿಂದೆ ಮಾಡಿರ್ತಾನೆ, ಅದ್ರ ಫಲ ಈಗ ಸಿಕ್ಕಿರ್ತೈತಿ. ಅದು ಹೆಂಗೆ ರೀ ಅನ್ಬೋದು ನೀವು. ಈಗ ನೀವು ಸೈಕಲ್ ತುಳಿತೀರಿಲ್ಲ, ಸೈಕಲ್ ಪೆಡ್ಲ್ ತುಳಿತೀರಿಲ್ಲ, ತುಳಿದು ಒಂದು ಸ್ವಲ್ಪ ಓಡೋದ ಮೇಲೆ ಬಿಡ್ರಿ, ನೀವೇನು ಪೆಡ್ಲ್ ತುಳಿಯೋದು ಬೇಕಾಗಿಲ್ಲ, ತಾನೇ ಓಡ್ತಿರ್ತೈತೆ ಅದು. ಹಂಗೀಗ ಏನು ಶ್ರೀಮಂತಿಕೆ, ಸೌಂದರ್ಯ ಅದೆಲ್ಲ ಬಂದೈತಲ್ಲ, ಹಿಂದೆ ಪೆಡ್ಲ್ ತುಳಿದಿದ್ದದು ಈಗ ಬಂದು ಓಡಾಕತ್ತೈತೆ ಅದು. ಮತ್ತು ಈಗ ಪೆಡ್ಲ್ ಇನ್ನೊಂದಿಷ್ಟು ತುಳಿದ್ರೆ ಮುಂದೆ ಓಡ್ತೈತಿ, ಈಗ ಮಾಡಲಿಲ್ಲ ಅಂದ್ರೆ ಹೊತ್ಕೊಂಡು ಬೀಳ್ತೈತಿ ಅಷ್ಟೇ. ಪೆಡ್ಲ್ ತುಳಿಬೇಕಾಗತ್ತೆ ನಾವಿಲ್ಲೆಲ್ಲರೂ ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಲೇಬೇಕಾಗತ್ತೆ ಮನುಷ್ಯ. ಭಾಗ್ಯ ಎದರಿಂದ ಬರ್ತೈತಿ? ಪುಣ್ಯ ಬೇಕು ಮನುಷ್ಯನಿಗೆ. ಭಾಗ್ಯ ಇರದೇ ಇದ್ದರೆ ಜೀವನದೊಳಗೆ ಏನೂ ಆಗೋದಿಲ್ಲ. ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಭಾಗ್ಯವೂ ಬೇಕಾಗ್ತೈತಿ. ಈಗ ಸೀತಾದೇವಿ ಇದ್ಲು, ಸೀತಾದೇವಿಗೆ ರಾಮ ಅಡವಿಯೊಳಗೆ ಬಿಟ್ಟು ಬಂದ. ನಾವು ಸುಮ್ಮನೆ ದಾರಿಯೊಳಗೆ ಹೋಗುವಾಗ ಹೊಲದೊಳಗೆ ಎಷ್ಟೋ ಮಂದಿಗೆ ಹಾವು ಕಚ್ಚಿ ಸತ್ತಾರ ಇಲ್ಲ, ಹಾವು ಕಚ್ಚಿ ಸತ್ತವ್ರದಾರ. ಕಾಡಿನೊಳಗೆ ಸೀತಾದೇವಿಗೆ ಹೋಗಿ ಬಿಟ್ಟು ಬಂದರೂ ಸಹಿತ ಯಾವುದೋ ಒಬ್ಬ ಮಹಾನ್ ಋಷಿಯ ಗುರುಕುಲದಲ್ಲಿ ತಾನು ಬೆಳೆದ ಇಬ್ಬರು ಮಕ್ಕಳಿಗೆ ಬೆಳೆಸಿದ್ಲಲ್ಲ, ಮತ್ತು ಇದು ದೈವ ಬಲ ಇರಲಾರ್ದೆ ಸಾಧ್ಯ ಐತೇನು ಹೇಳಿ. ಮನ್ಯಾಗ ನಮಗೊಂದು ಗುಳಿಗೆ ರಿಯಾಕ್ಷನ್ ಆದ್ರೆ ಎಷ್ಟೋ ಮಂದಿ ಪ್ರಾಣ ಹೋಗ್ತಾವ. ಮೀರಾಬಾಯಿಗೆ ಅವ್ರ ಅಪ್ಪನೇ ವಿಷ ಕೊಟ್ಟ, ಏನೂ ಆಗಲಿಲ್ಲಲ್ಲ. ಆಕಿ ಹರಿ ಗುಣ ಗಾನೇ ಲಗಿ ಶ್ರೀಕೃಷ್ಣ ಕೃಷ್ಣ ಅಂತ ಹಾಡ್ಕೊಂತ ಹೊಂಟ್ಲಲ್ಲ. ಎದರಿಂದಾತಿದು? ಎದರಿಂದಾತು ಅಂದ್ರೆ ದೈವ ಬಲದಿಂದಾತು. ನಿಮಗೊಂದು ಘಟನಾ ನೆನಪಿರಬಹುದು. ನಮ್ಮಲ್ಲಿ ಒಂದು ವಿಮಾನ ಯುದ್ಧ ಬೇರೆ ಶತ್ರು ದೇಶದ ಮೇಲೆ ಹೊತ್ತು, ಯುದ್ಧ ವಿಮಾನ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಮೇಲೆ ಶತ್ರು ದೇಶದ ಸೈನಿಕರು ಅವನು ಸುತ್ತುವರೆದು ಬಂದೂಕು ಹಿಡಿದ್ರು. ಕೊನೆಗೆ ಆ ದೇಶದ ಬಾರ್ಡರ್ ಬಿಟ್ಟು ಹೊರಗೆ ಬರುವಾಗ ಯುದ್ಧದ ವಿಮಾನದಿಂದ ಮ್ಯಾಲಿಂದ ಕೆಳಗೆ ಬಿದ್ದರೂ ಸಹಿತ ಏನೂ ಆಗಲಾರ್ದಂಗೆ ಹೊರಗೆ ಬಂದನಲ್ಲ, ಅಭಿನಂದನ್ ಕಮಾಂಡರ್. ಎದರಿಂದ ಬಂದ ಅಂದ್ರೆ ದೈವ ಬಲದಿಂದ ಬಂದ ಮನುಷ್ಯ. ದೈವದ ಬಲನೂ ಬೇಕಾಗ್ತೈತಲ್ಲ. ನಾವು ಸುಮ್ಮನೆ ಗಾಡಿ ಬಚ್ಚಲ್ದಾಗ ಬಿದ್ದು ಎಷ್ಟೋ ಪ್ರಾಣ ಕಳ್ಕೊಂಡವ, ಯುದ್ಧ ವಿಮಾನದಾಗಿಂದ ಬಿದ್ದನು ದೈವ ಹೋಗಲಿಲ್ಲ ಅಂದ್ರೆ ಮತ್ತು ದೈವ ಬೇಕಲ್ಲ ಮನುಷ್ಯಾಗ. ಅದಕ್ಕೆ ಮನುಷ್ಯನಿಗೆ ದೈವ ಬಲ ಬೇಕು. ಮತ್ತು ನಾ ಏನು ಪುಣ್ಯ ಮಾಡಿರ್ತೀನಿ ಇಟ್ ರಿಟರ್ನ್ಸ್. ನಾವೇನು ಪುಣ್ಯ ಮಾಡಿರ್ತೀವಲ್ಲ ಅದು ನಮಗೆ ಹೊಳ್ಳಿ ಬರ್ತೈತದು. ಒಬ್ರು ಯಾರೋ ಆಫೀಸರ್ ಇದ್ರಂತ. ಅವ ಆಫೀಸರ್ ನಾ ಏನು ಕರ್ಮ ಮಾಡ್ತೀನಿ ನನಗೆ ಹೊಳ್ಳದು ಹೆಂಗೆ ಬರ್ತೈತಿ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನೋಡಿ. ಒಬ್ಬರು ಆಫೀಸರ್ ಇದ್ದರು. ಆ ಆಫೀಸರ್ ಏನು ಮಾಡ್ದಂದ್ರೆ, ಜವಾನ್ರು ಇರ್ತಾರಲ್ಲ ಪ್ಯೂನ್ರು, ಏನೋ ಕೆಲಸಕ್ಕೆ ಕೆತ್ತ ಬೈದ್ನಂತ. ಮತ್ತು ಅವ ಪ್ಯೂನಿಗೆ ಪಾಪ ಆಫೀಸರಿಗೆ ಹೆಂಗೆ ಬೈಯಕ್ಕೆ ಬರ್ತೈತಿ. ಮನೆಗೆ ಬಂದು ಹೆಣ್ಮಕ್ಳಿಗೆ ಜಗ್ಗಿ ಬೈದವ. ಅಂದ್ರೆ ತನ್ನ ಸಿಟ್ಟು ಹೆಣ್ಮಕ್ಳ ಮೇಲೆ. ಅವು ಹೆಣ್ಮಕ್ಳು ಯಜಮಾನಿಗೆ ಹೆಂಗೆ ಹೊಳ್ಳಿ ಅನ್ನಕ್ಕೆ ಬರ್ತೈತಿ. ಆಕೆ ಮಗನಿಗೆ ಬೈದ್ಲು ಜಗ್ಗಿ. ಮಗ ಅವಾಗ ಹೆಂಗೆ ಬೈಯಕ್ಕೆ ಬರ್ತೈತಿ. ಮನೆ ಮುಂದೆ ನಾಯಿ ಇತ್ತು ಅವ್ರದ್ದು, ಆ ನಾಯಿಗೆ ಬಡ್ದವ. ಆ ನಾಯಿಗೆ ಪಾಪ ಇವ ದಿವಸ ಊಟ ಹಾಕ್ತಿದ್ನಲ್ಲ, ಅದು ನಾಯಿ ಅವನಿಗೇನಂತ ಸುಮ್ಮನೆ ಇತ್ತು. ಯಾರೋ ಒಬ್ಬರು ಮನೆ ಮುಂದೆ ಹಾದು ಹೊಂಟಿದ್ರು, ಅವ್ರು ಹೋಗಿ ಆರ್ಡರ್ ಅಂತ ಹಿಡ್ದ ಬಿಡ್ತು. ಯಾರಿಗೆ ಹಿಡಿತಂದ್ರೆ ಆಫೀಸರ್ ಬೈದಿದ್ನಲ್ಲ ಅವನಿಗೆ ಹಿಡ್ದಿತ್ತಂತಿದ್ದು. ಅಂದ್ರೆ ನಮ್ಮ ಕರ್ಮ ಮಾಡಿದ ಪುಣ್ಯ ಫಲಗಳು ಹೊಳ್ಳಿ ನಮಗೆ ಬರ್ತಾವಂತೆ. ಅದಕ್ಕೆ ಮನುಷ್ಯ ಪುಣ್ಯದ ಕೆಲಸ ಮಾಡಿದ್ರೆ ಭಾಗ್ಯ ಬರ್ತೈತಿ. ಭಾಗ್ಯದ ಸಂಗ್ರಹ ಯಾವುದು ಅಂದ್ರೆ ಪುಣ್ಯ ಅಷ್ಟೆ. ಪುಣ್ಯದ ಕೆಲಸ ಮಾಡ್ತಿರ್ಬೇಕು ಮನುಷ್ಯ. ಈಗ ನೀವು ನೋಡ್ರಿ, ಕುರಿ ದೊಡ್ಡಿ ಇರ್ತಾವೆ ನೋಡಿರಿ. ಇಲ್ಲಿ ಕುರಿ ದೊಡ್ಡಿ ಪುಣ್ಯದ ಕೆಲಸ ಹೆಂಗೆ ಫಲ ಕೊಡ್ತೈತಿ ಅಂದ್ರೆ, ಕುರಿ ದೊಡ್ಡಿ ಇರ್ತಾವೆ. ಅಮಾವಾಸ್ಯೆ ದಿವಸ ಕತ್ತಲಿರ್ತೈತಿ. ಕತ್ತಲಿಯೊಳಗೆ ಕುರಿ ದೊಡ್ಡಾಗ ಒಂದು 100 ಕುರಿ ಇರ್ತಾವೆ.
100 ಕುರಿ ಅದಾವ, ಏನವೇನು ಕೆಂಪಗ ಬೆಳ್ಳಗ ಕರ್ರಗ ಅರಿಶಿಣ ಅದಾವನು ಒಸು ಕರ್ರಗದಾವ. 100 ಕುರಿ ಅದಾವ ದೊಡ್ಡಾಗ, ಒಸು ಕರ್ರಗದಾವ. ಅದು ಅಮಾವಾಸ್ಯೆ ಐತಿ. 100 ಕುರಿಯೊಳಗೆ ತಾಯಿ ಕುರಿ ಕತ್ತಲದೊಳಗೆ ಹೆಂಗೆ ತನ್ನ ಮರಿಗೆ ಹೋಗಿ ಹಾಲು ಉಣಿಸ್ತೈತಲ್ಲ, ಹಂಗೆ ನಾವು ಮಾಡಿದ ಪುಣ್ಯವೆಂಬ ತಾಯಿ ಅದರ ಫಲ ತಾನೇ ಬಂದು ನಮಗೆ ಉಣಿಸಿ ಹೋಗ್ತೈತಿ. ಅದಕ್ಕೆ ಪುಣ್ಯ ಮಾಡಬೇಕಾಗ್ತೈತಿ ಮನುಷ್ಯ, ಪುಣ್ಯ ಮಾಡಬೇಕು ಮನುಷ್ಯ. ಅದಕ್ಕೆ ಇವತ್ತು ನೋಡ್ರಿ, ಬಾಳಿ ಗ್ರಾಮದಲ್ಲಿ ಇಷ್ಟೆಲ್ಲ ಪಾಪ ಸಣ್ಣ ಹಳ್ಳಿ ಆದರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಜನರನ್ನು ಕೂಡಿಸಿ ಪುಣ್ಯದ ಕೆಲಸ ಮಾಡಿದ್ದಾರೆ. ಮನುಷ್ಯ ಪುಣ್ಯ ಮಾಡಬೇಕು. ಈಗ ನೋಡಿ, ನಾವು ದೇವರಿಗೆ ಅಭಿಷೇಕ ಮಾಡ್ತೀವಿ, ನೀರಿನ ಅಭಿಷೇಕ ಮಾಡ್ತೀವಿ. ಹೊಳೆ ನೀರು ತಂದು ದೇವ್ರ ತಲೆ ಮೇಲೆ ಹಾಕಿ ಫಲ ಬೇಡ್ತೀವಿ ನಾವು. ಅಲ್ಲ, ಫಲ ಬರಬೇಕಾಗಿದ್ದರೆ ಹೊಳೆ ಕೊಟ್ಟು ನೀರಿಗೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳಿ? ಹೂವು ಏರಿಸಿ ದೇವರಿಗೆ ನಾವೇನಂತೀವಿ, ಪುಣ್ಯದ ಫಲ ನಮಗೆ ಬರ್ಬೇಕಂತೀವಿ. ಅಲ್ಲ, ಫಲನ ಬರ್ಬೇಕಾಗಿತ್ತಂದ್ರೆ ಹೂವು ಹಣ್ಣು ಕೊಟ್ಟು ಗಿಡಕ್ಕೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳ್ರಿ? ನೈವೇದ್ಯ ಹಿಡಿದು ನಮಗೆ ಫಲ ಬರ್ಬೇಕಂತೀವಿ ನಾವು. ನೈವೇದ್ಯ ಹಿಡಿದು ಫಲ ಬರಬೇಕಾಗಿತ್ತು ಅಂದ್ರೆ ಮತ್ತು ಬೆಳೆದ ಭೂಮಿ ತಾಯಿಗೆ ಬರಬೇಕಾಗಿತ್ತು ಪುಣ್ಯ, ನಮಗೆ ಯಾಕೆ ಬರ್ಬೇಕು? ನಾವು ಯಾರ್ದೋ ಕೊಟ್ಟು ನಮಗೆ ಪುಣ್ಯ ಬೇಡವ್ರು ನಾವು ಅಷ್ಟು. ಪುಣ್ಯ ಬರಬೇಕಾದ್ರೆ ನಾನು ದುಡಿಬೇಕಲ್ಲ, ದುಡಿದು ಪುಣ್ಯವನ್ನು ಸಂಪಾದಿಸಬೇಕಾಗ್ತೈತಿ. ಒಬ್ಬ ಊರಿಗೆ ಬೇಸರ ನಾವಿದ್ನಂತ, ಅವ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಅವ ಏನು ಮಾಡ್ತಿದ್ನಂದ್ರೆ, ಮಂದಿ ಸೇರಿ ಚುಟ್ಟ ಸೇದೋದು, ಅವ್ರ ಕಡೆ ಚುಟ್ಟ ಕೇಳೋದು, ಹಿಂಗೆ ಒಟ್ಟು ಖಾಲಿ ಮನುಷ್ಯ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಬರೀ ದುಡಿತಿದ್ದಿಲ್ಲ, ಮನ್ಯಾಗ ಮಾತ್ರ ರೊಕ್ಕ ಕೇಳೋದು ಬಿಡ್ತಿದ್ದಿಲ್ಲ. ಅವರಿಗೆ ಸಾಕಾಗಿ ಹೋಗ್ತು, ಎಲ್ಲರ ಹೋಗಿ ಹರ್ಕೊಂಡು ಹೋಗಂದ್ರೆ ಅವ್ರು ಅನ್ನೋದಿಲ್ಲ. ನೀವು ಸಾಕಾದಾಗ ಏನು ಮಾಡ್ತಾರೆ, ಹರ್ಕೊಂಡು ಹೋಗಿ ಆ ಕಡೆ ಅಂದ್ರೆ. ಇದು ಹೋತು, ರೊಕ್ಕ ಮನ್ಯಾಗ ಕೊಡಲಿಲ್ಲ, ಬಂದು ಬಸ್ ಸ್ಟ್ಯಾಂಡಿಗೆ ಕಟ್ಟಿಗೆ ಕುಂತು. ಅಲ್ಲಿ ಹನುಮಂದೇವ್ರ ಗುಡಿ ಇತ್ತು, ಅಲ್ಲಿ ಎಲ್ಲ ಮಂದಿ ಹೋಗ್ತಿದ್ರು ಶನಿವಾರ. ಅವ್ನು ಅನ್ನಿಸ್ತು, ಇಷ್ಟು ಮಂದಿ ನಡ್ಕೊತಾರಲ್ಲ, ನಾವು ಒಂದು ನೋಡೋಣಲ್ಲ, ಒಂದು ಚಾನ್ಸ್ ತೊಗೊಂಡು ಏನಿರ್ಬೋದು ದೇವ್ರದ್ದು. ಇವ ಹೋದ. ನೋಡಪ್ಪ, ಇಷ್ಟು ಮಂದಿ ನಡ್ಕೊತಾರೆ, ನಾವಂತೂ ಬಂದಿಲ್ಲ ನಿಮ್ಮ ಗುಡಿಗೆ. ಇಲ್ಲೇ ಇದ್ದರೂ ಬಸ್ ಸ್ಟ್ಯಾಂಡ್ನಾಗ ಕೂಡ್ತಿದ್ರು, ಗುಡಿಗೆ ಬಂದಿಲ್ಲ ನಾವು. ಮತ್ತು ನಮಗೆ ಇವತ್ತಂತೂ ರೊಕ್ಕ ಸಿಕ್ಕಿಲ್ಲ ನಮ್ಮ ಮನ್ಯಾಗ. ನೀ ಅಕಸ್ಮಾತ್ ಅಷ್ಟು ಸತ್ತುಳ್ಳವಾಗಿದ್ರೆ ನಮಗೊಂದು 100 ರೂಪಾಯಿ ಸಿಗಬೇಕು ಇವತ್ತಂದು. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಂತ ತಿಳ್ಕೊಬೇಡ. ನೀನು 100 ರೂಪಾಯಿ ಕೊಟ್ಟೆ ಅಂದ್ರೆ 50 ರೂಪಾಯಿ ನಿನಗೆ ಕಾಣಿಕೆ ಹಾಕಿ ಹೋಗ್ತೀವಿ ಹುಂಡಿಗೆ. ಅವ ಇಷ್ಟು ಬೇಡ್ಕೊಂಡು ಹಿಂಗೆ ಬರೋದ್ರಾಗ ನನ್ನ ನೋಟ್ ಬಿದ್ದಿತ್ತಲ್ಲಿ ಮುಂದೆ. ಅವನಿಗೆ ಅನ್ನಿಸ್ತು, ಅದಕ್ಕೆ ನಡ್ಕೊತಾರೆ ಮಂದಿ ನನಗಿಷ್ಟು. ಹಿಂಗೆ ನೋಡ್ತಾನ, ಅದು 50 ರೂಪಾಯಿ ನೋಟಿತ್ತು. ಓಹೋ, ನಿನ್ನ ಶಾಣೆ ಅದಿ ಭಾಳ, ನಾನು 100 ರೂಪಾಯಿ ಕೇಳಿದ್ನೆಲ್ಲ, ನಿಂದು 50 ರೂಪಾಯಿ ಮುರ್ಕೊಂಡು ನನಗೆ ಕೊಟ್ಟೀನಿ ನಾನು. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋ ಮಂದಿ ಇವರೆಲ್ಲ. ಇಂಥ ಮಂದಿ ಅದಾರಂತ ತಿಳ್ಕೊಂಡು ನಾವು, ಹಣಮಪ್ಪ ನೀವು ಗುಡಿಗೆ ಹೋಗ್ರಿ, ನಿಮ್ಮ ಕಡೆ ನೋಡ್ಯಾನ, ನಾವು ಮಾರಿ ತಿರುಗಿಸ್ಕೊಂಡು ನಿಂತಾನೆ ಈ ಕಡೆ. ಯಾರಿಗಾರ ಒಬ್ಬರಿಗೆ ಹೋದವ್ರು ನಿಮ್ಮ ಕಡೆ ನೋಡ್ಯಾನೇನು ಅಂದ್ರೆ, ನಾವು ಬೇಡುವ ಫಲಗಳು ಹಿಂಗೆ. ಆದರೆ ಪುಣ್ಯದ ಫಲ ಹಂಗೆ ಸಿಗೋದಿಲ್ಲ. ಅದು ನಾನು ದುಡಿಬೇಕಾಗ್ತದೆ. ಯಾಕೆ ಮಾಡಬೇಕು ಅಂದ್ರೆ, ಸಂತೋಷಕ್ಕಾಗಿ ಮನುಷ್ಯ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಒಬ್ಬರು ದುರ್ಗಾಚರಣ ದಾಸ್ ಅಂತಿದ್ದರು ಪಶ್ಚಿಮ ಬಂಗಾಳದಲ್ಲಿ. ದುರ್ಗಾಚರಣ ದಾಸ್ ಒಬ್ಬರು ಸಮಾಜ ಸೇವಕರು. ಅವರು ಮಂದಿಗೆಲ್ಲ ಬಹಳ ಸಹಾಯ ಮಾಡ್ತಿದ್ರು. ಆರಾಮಿಲ್ಲ ಅಂದ್ರೆ ತೋರಿಸೋದು, ಊರಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಗಿಡ ಹಚ್ಚೋದು, ಮತ್ತು ಬಡವರಿಗೆ ಬಗ್ಗರಿಗೆ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸೋದು ಮಾಡ್ತಿದ್ರು. ಅವರೊಬ್ಬ ಸ್ನೇಹಿತ ಕೇಳಿದಂತೆ, ಇಷ್ಟೆಲ್ಲ ಸಮಾಜದ ಕೆಲಸ ಮಾಡ್ತೀಯಲ್ಲ, ನಿನಗೆ ಯಾರ ಪ್ರಶಸ್ತಿ ಕೊಡ್ತಾರ ನಿನಗಂತ. ಅವಾಗ ಅವ ಅಂದ, ಪ್ರಶಸ್ತಿಗಾಗೆ ಮಾಡ್ಬೇಕಂತ ಎಲ್ಲೈತಿ ಅಂತ. ಪ್ರಶಸ್ತಿಗಾಕೆ ಮಾಡ್ಬೇಕಂತ ಎಲ್ಲೈತಿ ನೋಡು, ನಾ ಏನಿಷ್ಟು ಸಮಾಜದೊಳಗೆ ಊರಾಗ ಒಳ್ಳೆ ಕೆಲಸ ಮಾಡಾಕತ್ತೀನಲ್ಲ, ನಾ ಪ್ರಶಸ್ತಿಗಾಗಿ ಮಾಡಾಕತ್ತಿಲ್ಲ. ಇದನ್ನು ಮಾಡಿದ್ರೆ ನನ್ನ ಹೃದಯದೊಳಗೆ ಸಂತೋಷ ತುಂಬತೈತಿ, ಸಂತೋಷಕ್ಕಾಗಿ ಮಾಡ್ತೀನಿ ನಾನು ಇದನ್ನು. ಮತ್ತು ಯಾರೋ ಕೊಡುವ ಪ್ರಶಸ್ತಿ ಐತಲ್ಲ, ಅದು ಹರಿದು ಹೋಗ್ತೈತದು. ಹರಿದು ಹೋಗುವ ಪ್ರಶಸ್ತಿಗಳು ನನಗೆ ಬೇಕಾಗಿಲ್ಲ. ಏನೋ ಒಳ್ಳೆಯ ಕೆಲಸ ಮಾಡಿದಾಗ ನನ್ನ ಎದೆಯಾಗ ಸಂತೋಷ ಆಗುತ್ತಲ್ಲ, ಇದು ದೇವರೇ ನನ್ನ ಹೃದಯದೊಳಗೆ ಬರೆದ ಪ್ರಶಸ್ತಿ ಪತ್ರ, ಸಂತೋಷ ನನ್ನ ಪ್ರಶಸ್ತಿ ಪತ್ರ. ಅದಕ್ಕೆ ಮನುಷ್ಯ ಸಂತೋಷಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರಬೇಕು. ಇಲ್ಲೆಲ್ಲ ಬಾಳೆಯ ಹಿರಿಯರು, ಯುವಕರು, ತಾಯಂದಿರು ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಇಲ್ಲೊಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ಪುಟ್ಟ ಹಳ್ಳಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ
ಆಯೋಜನೆ ಮಾಡಿದ್ರೆ 5 ದಿನಗಳವರೆಗೆ. ಮತ್ತು ನಾಳೆ ಬೆಳಿಗ್ಗೆ ಹುಡುಗರಿಗೆ ತಮಾಷೆ ಮಾಡ್ತಿದ್ದು ನಾನು, ಗಾಡಿ ತೊಗೊಂಡು ಮತ್ತೆ ಯಾವ್ದಾರ ಊರಿಗೆ ಹೋಗಿಗಿರಪ್ಪ ಅಂಥೇಳಿ. ಮತ್ತು ಎಲ್ಲ ಹಿರಿಯರು, ಯುವಕರು, ತಾಯಂದಿರು ಎಷ್ಟು ಚಲೋ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಹಳ್ಳಿಗಳಲ್ಲಿ ಭಕ್ತಿ ಶ್ರದ್ಧೆ, ಎಲ್ಲರೂ ಬರ್ತಾರಂತ ರಂಗವಲ್ಲಿ ಹಾಕಿ ಬಿಡಿಸಿ ಎಷ್ಟು ಸುಂದರವಾಗಿ ಸ್ವಾಗತ. ರಾಮಾಯಣ ಮಹಾಭಾರತ ಬರೆದ ಕೈಗಳು ಎಷ್ಟು ಶ್ರೇಷ್ಠವೋ, ನಮ್ಮೂರಿಗೆ ಸನ್ಯಾಸಿಗಳು, ಸಂತರು, ಅತಿಥಿಗಳು ಬರಬೇಕಂತ ಭಕ್ತಿಯಿಂದ ರಂಗೋಲಿ ಬಿಡಿಸಿದ ಕೈಗಳು ಸಹಿತ ಅಷ್ಟೇ ಪವಿತ್ರವಾದ ಕೈಗಳವೆಲ್ಲ. ತೆರೆದ ಹೃದಯದಿಂದ ಮನಸ್ಸಿನಿಂದ ಎಲ್ಲರನ್ನ ಸ್ವಾಗತ ಕೋರಿ ಇದೊಂದು ಕಾರ್ಯಕ್ರಮ ಮಾಡಿದ್ರೆಲ್ಲ. ಇದನ್ನು ಈ ಕಾಣುವ ಸಂಭ್ರಮದ ಹಿಂದೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ. ಆ ಕೈಗಳಿಗೆ, ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ, ತಮಗೆಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ. ದಯವಿಟ್ಟು ಸಾವಕಾಶವಾಗಿ ಹೋಗ್ರಿ.